ವಾರ್ತೆಗಳ ಪ್ರಾಯೋಜಕರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee, Sri Sai Yavara Putti Garam Masala. Strong taste, real tradition. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಅಲೆಮಾರಿ ಸಮುದಾಯಗಳ ಅಭಿವೃದ್ಧಿಗೆ 148 ಕೋಟಿ ರೂಪಾಯಿ ಅನುದಾನ. ಪಲ್ಲವಿ. ಜಿಲ್ಲಾಡಳಿತದಿಂದ ಶ್ರೀ ನುಲಿಯ ಚಂದಯ್ಯ ಜಯಂತಿ ಆಚರಣೆ. ಅಲೆಮಾರಿ ಸಮುದಾಯಗಳ ಪರಿಸ್ಥಿತಿ ಇನ್ನೂ ಅತ್ಯಂತ ಶೋಚನೀಯವಾಗಿದೆ. ಪಲ್ಲವಿ ಜಿ. ಎಸ್ಐಆರ್ ಅವೈಜ್ಞಾನಿಕ ಕ್ರಮ. ಸೆಪ್ಟೆಂಬರ್ 1ರಂದು ಎಲೆಕ್ಷನ್ ದ ಕಮಿಷನ್ ಚಲೋ ಹೋರಾಟ. ಶರಣಕುಮಾರ್. ತಲೆಮಾರಿ ಹಲ್ಲೆ ಘಟನೆ ಆರೋಪಿಗಳಿಗೆ ಜಾಮೀನು ತಿರಸ್ಕೃತ. ಆರೋಪಿಗಳನ್ನು ಬಂಧಿಸದ ಪೊಲೀಸರು ಮತ್ತೆ ಜೀವ ಬೆದರಿಕೆ. ಶೌಕತ್ ಅಲಿ ಆರೋಪ. ಅಶ್ವಿನಿ ಉಗ್ರಾಣಿ ಅತ್ಯಾಚಾರ ಕೊಲೆ ಖಂಡಿಸಿ ಸೆಪ್ಟೆಂಬರ್ 2ರಂದು ರಾಜ್ಯ ಹೆದ್ದಾರಿ ತಡೆ. ಜೆಸ್ಕಾಂ ಗುತ್ತಿಗೆ ನೌಕರರಿಗೆ ಪರಿಷ್ಕೃತ ಕನಿಷ್ಠ ವೇತನ ಜಾರಿಗೆ ಆಗ್ರಹಿಸಿ ನೌಕರರ ಒಕ್ಕೂಟ ಪ್ರತಿಭಟನೆ. ರಾಜ್ಯದ ಅಲೆಮಾರಿ ಹಾಗೂ ವಿಮುಕ್ತ ಬುಡಕಟ್ಟು ಸಮುದಾಯಗಳ ಸಮಗ್ರ ಅಭಿವೃದ್ಧಿಗಾಗಿ ಪ್ರಸಕ್ತ ಸಾಲಿನಲ್ಲಿ ಎಸ್ಎಪಿ ಅಡಿಯಲ್ಲಿ 100 ಕೋಟಿ ಹಾಗೂ ಟಿಎಸ್ಪಿ ಅಡಿಯಲ್ಲಿ 48 ಕೋಟಿ ಅನುದಾನವನ್ನು ಸರ್ಕಾರ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮಕ್ಕೆ ನೀಡಿದೆ ಎಂದು ನಿಗಮದ ಅಧ್ಯಕ್ಷೆ ಪಲ್ಲವಿ ಜಿ ತಿಳಿಸಿದರು. ನಗರದ ಕನ್ನಡ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅಲೆಮಾರಿ ಸಮುದಾಯಗಳ ಮೂಲ ಸಮಸ್ಯೆಗಳನ್ನು ಗುರುತಿಸಿ ಪರಿಹರಿಸುವ ನಿಟ್ಟಿನಲ್ಲಿ ನಿಗಮದಿಂದ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದರು. ಅಲೆಮಾರಿ, ಅರೆ ಅಲೆಮಾರಿ ಹಾಗೂ ವಿಮುಕ್ತ ಬುಡಕಟ್ಟು ಸಮುದಾಯದ ಬಹುತೇಕ ಕುಟುಂಬಗಳಿಗೆ ಮೂಲ ದಾಖಲಾತಿಗಳ ಕೊರತೆ, ಶಾಶ್ವತ ನೆಲೆ ಇಲ್ಲದಿರುವುದು, ಶಿಕ್ಷಣದಿಂದ ವಂಚಿತರಾಗಿರುವುದು ಹಾಗೂ ಸರ್ಕಾರದ ಸೌಲಭ್ಯಗಳ ಕುರಿತು ಅರಿವಿನ ಕೊರತೆ ಪ್ರಮುಖ ಸಮಸ್ಯೆಗಳಾಗಿವೆ. ಹೀಗಾಗಿ ಮೊದಲು ಅವರಿಗೆ ಶಾಶ್ವತ ನೆಲೆ ಕಲ್ಪಿಸಿ ಅಗತ್ಯ ಮೂಲ ದಾಖಲಾತಿಗಳನ್ನು ಒದಗಿಸುವ ಕಾರ್ಯಕ್ಕೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಹೇಳಿದರು. ತಮ್ಮ ಅಧ್ಯಕ್ಷತೆಯ ಅವಧಿಯಲ್ಲಿ ರಾಜ್ಯದ 31 ಜಿಲ್ಲೆಗಳಲ್ಲಿ ತಾಲೂಕುವಾರು ಪ್ರವಾಸ ಕೈಗೊಂಡು ನಿಗಮದ ಯೋಜನೆಗಳ ಅನುಷ್ಠಾನ ಹಾಗೂ ಫಲಾನುಭವಿಗಳ ಆಯ್ಕೆ ಪ್ರಕ್ರಿಯೆ ಕುರಿತು ಪ್ರಗತಿ ಪರಿಶೀಲನೆ ನಡೆಸಲಾಗಿದೆ. ಅಲೆಮಾರಿಗಳು ಡೇರೆ, ಜೋಪಡಿ ಹಾಗೂ ಗುಡಿಸಲುಗಳಲ್ಲಿ ವಾಸಿಸುವ ಸ್ಥಳಗಳಿಗೆ ತೆರಳಿ ಅಲ್ಲಿಯೇ ಆಧಾರ್ ಕಾರ್ಡ್ ಒದಗಿಸುವಂತೆ ಸರ್ಕಾರದಿಂದ ಆದೇಶ ಮಾಡಿಸಲಾಗಿದೆ. ಆಧಾರ್ ನಂತರ ರೇಷನ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ ಸೇರಿದಂತೆ ಹಲವು ದಾಖಲೆಗಳನ್ನು ಪಡೆಯಲು ಸಾಧ್ಯವಾಗಲಿದೆ ಎಂದರು. ಬಹುತೇಕ ಜಿಲ್ಲೆಗಳಲ್ಲಿ ಅಲೆಮಾರಿ ಸಮುದಾಯದವರಿಗೆ ನಿವೇಶನ ಹಾಗೂ ಭೂಮಿ ಕಲ್ಪಿಸುವ ಕಾರ್ಯ ನಡೆದಿದೆ. ಕೊಪ್ಪಳ ಜಿಲ್ಲೆಯಲ್ಲಿ 24 ಎಕರೆ ಭೂಮಿಯನ್ನು ನಿವೇಶನಕ್ಕಾಗಿ ನಿಗದಿಪಡಿಸಲಾಗಿದೆ. ಅಲೆಮಾರಿ ಸಮುದಾಯದವರು ವಾಸಿಸುವ ಕಾಲೋನಿಗಳಿಗೆ ಮೂಲ ಸೌಕರ್ಯ ಕಲ್ಪಿಸುವ ಕೆಲಸವನ್ನು ನಿಗಮದಿಂದ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಅಲೆಮಾರಿ ಸಮುದಾಯಕ್ಕೆ ಮಕ್ಕಳು ಶಿಕ್ಷಣದ ಮೂಲಕವೇ ಮುಖ್ಯವಾಹಿನಿಗೆ ಬರಲು ಸಾಧ್ಯ. ಹೀಗಾಗಿ ಸಮಾಜ ಕಲ್ಯಾಣ ಇಲಾಖೆ ವಸತಿ ಶಾಲೆಗಳಿಗೆ 10% ಪ್ರವೇಶವನ್ನು ಯಾವುದೇ ಪ್ರವೇಶ ಪರೀಕ್ಷೆ ಇಲ್ಲದೆ ಅಲೆಮಾರಿ ಸಮುದಾಯದ ಮಕ್ಕಳಿಗೆ ಕಲ್ಪಿಸುವ ವ್ಯವಸ್ಥೆ ಮಾಡಲಾಗಿದೆ. ಅಧಿಕಾರ ವಹಿಸಿಕೊಂಡ ಕೆಲವೇ ದಿನಗಳಲ್ಲಿ ಈ ಕುರಿತು ಸರ್ಕಾರದ ಗಮನ ಸೆಳೆದು ಕ್ರಮ ಕೈಗೊಳ್ಳಲಾಗಿದೆ ಎಂದು ಪಲ್ಲವಿ ಹೇಳಿದರು. ಯುವಜನರಿಗೆ ಅವರ ವೃತ್ತಿ ಹಾಗೂ ಕೌಶಲ್ಯ ಆಧಾರಿತ ಆರ್ಥಿಕ ಚಟುವಟಿಕೆಗಳಿಗೆ ನೆರವು ನೀಡಿ ಸ್ವಾವಲಂಬಿಗಳನ್ನಾಗಿ ಮಾಡುವ ಉದ್ದೇಶವು ನಿಗಮಕ್ಕೆ ಇದೆ ಎಂದರು. ರಾಯಚೂರು ಜಿಲ್ಲೆಗೆ ತಮ್ಮ 2ನೇ ಜಿಲ್ಲೆ ಪ್ರವಾಸ ಕೈಗೊಂಡು ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಅಲೆಮಾರಿ ಸಮುದಾಯದವರ ಅಹವಾಲುಗಳನ್ನು ಸ್ವೀಕರಿಸಲಾಗಿದೆ. ಸಿಂಧನೂರು ನಗರ ವಾರ್ಡ್ ನಂಬರ್ 27ರ ಹಿರೇಲಿಂಗೇಶ್ವರ ಕಾಲೋನಿಯಿಂದ ವಾರ್ಡ್ ನಂಬರ್ 9ರ ಪೀರ್ಸಾಬ್ ಅವರ ಮನೆಯವರೆಗಿನ ಚರಂಡಿ ಹಾಗೂ ಸಿಮೆಂಟ್ ರಸ್ತೆ ನಿರ್ಮಾಣಕ್ಕೆ 32.21 ಲಕ್ಷ ಅನುದಾನ ಒದಗಿಸುವಂತೆ ಬೇಡಿಕೆ ಬಂದಿದ್ದು, ಈ ಕುರಿತು ಜಿಲ್ಲಾಧಿಕಾರಿಗಳ ಮೂಲಕ ಪ್ರಸ್ತಾವನೆ ತರಿಸಿಕೊಂಡು ಕಾಮಗಾರಿ ಕೈಗೊಳ್ಳಲು ಕ್ರಮ ವಹಿಸಲಾಗಿದೆ ಎಂದು ಹೇಳಿದರು. ರಾಯಚೂರು ಸೇರಿದಂತೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಅಲೆಮಾರಿ ಸಮುದಾಯದ ಕಾಲೋನಿಗಳ ಅಭಿವೃದ್ಧಿಗೆ ನಿಗಮ ಬದ್ಧವಾಗಿದೆ ಎಂದರು.
2025-26ನೇ ಸಾಲಿನ ಬಜೆಟ್ನಲ್ಲಿ ಅಲೆಮಾರಿ ಜನಾಂಗದ ಕಾಲೋನಿಗಳ ಸಮಗ್ರ ಅಭಿವೃದ್ಧಿಗೆ 100 ಕೋಟಿ ಘೋಷಿಸಲಾಗಿದ್ದು, ಕೇವಲ 30 ಕೋಟಿ ಮಾತ್ರ ಬಿಡುಗಡೆಯಾಗಿದೆ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ಮೊದಲ ಹಂತದಲ್ಲಿ 75 ಕೋಟಿ ಅನುದಾನ ಈಗಾಗಲೇ ಬಿಡುಗಡೆಯಾಗಿದೆ. ಉಳಿದ ಅನುದಾನವು ಶೀಘ್ರದಲ್ಲಿ ಬಿಡುಗಡೆಯಾಗಲಿದೆ ಎಂದು ಸ್ಪಷ್ಟಪಡಿಸಿದರು. ಅಲೆಮಾರಿ ಸಮುದಾಯದವರಿಗೆ ಜಾತಿ ಪ್ರಮಾಣ ಪತ್ರ ಪಡೆಯುವಲ್ಲಿ ಹಲವು ಜಿಲ್ಲೆಗಳಲ್ಲಿ ಸಮಸ್ಯೆಯಾಗುತ್ತಿರುವುದು ಗಮನಕ್ಕೆ ಬಂದಿದೆ. ಪೂರ್ವಜರ ಜಾತಿ ಪ್ರಮಾಣ ಪತ್ರ ಅಥವಾ ಶೈಕ್ಷಣಿಕ ದಾಖಲೆಗಳನ್ನು ಕೇಳುವುದರಿಂದ ಶಿಕ್ಷಣ ವಂಚಿತವಾಗಿದ್ದ ಅಲೆಮಾರಿ ಸಮುದಾಯದವರಿಗೆ ತೊಂದರೆಯಾಗುತ್ತಿದೆ. ಹೀಗಾಗಿ ಸ್ಥಳ ಪರಿಶೀಲನೆ, ಸಮುದಾಯದ ಆಚರಣೆ, ಮದುವೆ ಪದ್ಧತಿ, ಜೀವನ ಶೈಲಿ, ಆಹಾರ ಪದ್ಧತಿ, ವೃತ್ತಿ ಹಾಗೂ ಭಾಷೆ ಸೇರಿದಂತೆ ವಿವಿಧ ಅಂಶಗಳನ್ನು ಪರಿಗಣಿಸಿ ಜಾತಿ ಪ್ರಮಾಣ ಪತ್ರ ನೀಡುವಂತೆ ನಿರ್ದೇಶನ ನೀಡಲಾಗಿದೆ ಎಂದು ತಿಳಿಸಿದರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಸುಮಾರು 13 ವರ್ಷಗಳಿಂದ ಚನ್ನದಾಸ ಸಮುದಾಯದವರಿಗೆ ಜಾತಿ ಪ್ರಮಾಣ ಪತ್ರ ನೀಡದ ಸಮಸ್ಯೆಯನ್ನು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಪರಿಹರಿಸಲಾಗಿದೆ. ಇದೀಗ ಹಂತ ಹಂತವಾಗಿ ಪ್ರಮಾಣ ಪತ್ರಗಳನ್ನು ನೀಡಲಾಗುತ್ತಿದೆ ಎಂದರು. ಪರ್ಯಾಯ ಜಾತಿ ಹೆಸರುಗಳಿಂದ ಉಂಟಾಗುತ್ತಿರುವ ಗೊಂದಲ ನಿವಾರಣೆಗೆ ಶಾಶ್ವತ ಆಯೋಗ ಸ್ಥಾಪಿಸುವ ಕುರಿತು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಆಯೋಗ ಸ್ಥಾಪನೆಯಾದ ಬಳಿಕ ಇಂತಹ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ದೊರೆಯಲಿದೆ ಎಂದರು. ಅಲೆಮಾರಿ ಸಮುದಾಯಕ್ಕೆ ಸರ್ಕಾರ ಸೌಲಭ್ಯಗಳನ್ನು ಸಮರ್ಪಕವಾಗಿ ತಲುಪಿಸಲು ಜನಗಣತಿಯಲ್ಲಿ ಅವರ ನಿಖರ ಜನಸಂಖ್ಯೆ ದಾಖಲಾಗುವುದು ಅತ್ಯಂತ ಮುಖ್ಯ. ಹೀಗಾಗಿ ಜನಗಣತಿ ಸಂದರ್ಭದಲ್ಲಿ ತಮ್ಮ ಸಮುದಾಯದ ಜನಸಂಖ್ಯೆ ಸರಿಯಾಗಿ ದಾಖಲಾಗುವಂತೆ ಅಲೆಮಾರಿ ಸಮುದಾಯದ ಮುಖಂಡರು ಹಾಗೂ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಮಾಧ್ಯಮದವರ ಮೂಲಕ ಮನವಿ ಮಾಡಿದರು. ಅಲೆಮಾರಿ ಸಮುದಾಯದವರು ವಾಸಿಸುವ ಕಾಲೋನಿಗಳಲ್ಲಿ ಪ್ರತಿ ತಿಂಗಳು ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುವಂತೆ ಜಿಲ್ಲಾಡಳಿತಗಳಿಗೆ ಸೂಚನೆ ನೀಡಲಾಗಿದೆ. ಯಾವುದೇ ಇಲಾಖೆಗೆ ಸಂಬಂಧಿಸಿದ ಸಮಸ್ಯೆ ಬಂದರೂ ಅಧಿಕಾರಿಗಳು ಅದನ್ನು ಪರಿಹರಿಸಿ ಕ್ರಮ ವರದಿ ನೀಡುವಂತೆ ನಿರ್ದೇಶಿಸಲಾಗಿದೆ ಎಂದರು. ಬಸವಾದಿ ಬ್ರಹ್ಮತರಲ್ಲಿ ಬಹಳ ಅಗ್ರಗಣ್ಯ ಸ್ಥಾನವನ್ನ ಹೊಂದಂತ ಹಠಯೋಗಿ, ಕಾಯಕ ನಿಷ್ಠೆಯನ್ನ ಮೆರೆದಂತ ಶರಣಶ್ರೀ ನೂಲಿಯ ಚಂದಯ್ಯನವರ 919ನೇ ಜಯಂತ್ಯೋತ್ಸವವನ್ನು ಈ ದಿನ ಜಿಲ್ಲಾಡಳಿತದ ವತಿಯಿಂದ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆಯ ಸಹಯೋಗದೊಂದಿಗೆ ಜಿಲ್ಲೆಯ ತುಳುವ ಮಹಾಸಂಘದ ವತಿಯಿಂದ ಅದ್ದೂರಿಯಾಗಿ ಆಚರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ, ಮೆರವಣಿಗೆ ಕಾರ್ಯಕ್ರಮವನ್ನು ಚಾಲನೆಯನ್ನು ನೀಡಿ ನಮ್ಮ ರಂಗಮಂದಿರದಲ್ಲಿ ನಡೀತಕ್ಕಂಥ 1919 ಜಯಂತ್ಯೋತ್ಸವವನ್ನು ಆಚರಣೆ ಮಾಡಲಿಕ್ಕಾಗಿ ನಾವೆಲ್ಲ ರಾಜ್ಯ ಮಟ್ಟದ ಮುಖಂಡರು ಹಾಗೂ ಅಲೆಮಾರಿ ಬಂಧುಗಳೆಲ್ಲ ನಾವೆಲ್ಲ ಒಂದು ಕಡೆ ಸೇರಿದ್ದೀವಿ. ನಿಮಗೆಲ್ಲ ಗೊತ್ತಿದೆ, ಇವತ್ತಿನ ವ್ಯವಸ್ಥೆಯಲ್ಲಿ ಮನುಷ್ಯನನ್ನ ಜಾತಿಯ ಆಧಾರದ ಮೇಲೆ ನಾವು ನೋಡ್ತಾ ಇದ್ದೀವಿ. ಇವನು ಯಾವ ಜಾತಿಗೆ ಸೇರಿದ್ದಾನೆ ಅಂತ. ಅಷ್ಟೇ ಅಲ್ಲ, ಅವನು ಮಾಡ್ತಾ ಇರ್ತಕ್ಕಂಥ ವೃತ್ತಿ ಆಧಾರದ ಮೇಲೆ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಅವರಿಗೆ ಗೌರವನ ಕೊಡುವಂಥ ವ್ಯವಸ್ಥೆನಲ್ಲಿ ನಾವು ಬದುಕ್ತಾ ಇದ್ದೀವಿ. ಆದರೆ 12ನೇ ಶತಮಾನದಲ್ಲಿ ಈ ಜಗತ್ತಿನಲ್ಲಿ ಮನುಷ್ಯನೊಬ್ಬನನ್ನು ಹೊರತುಪಡಿಸಿ ಪ್ರಾಣಿ ಪಕ್ಷಿಗಳು ಯಾವುದೇ ಇರ್ಬೋದು ಸ್ವಚ್ಛಂದವಾದ ಜೀವನವನ್ನು ಮಾಡ್ತಾ ಇದೆ. ಆದರೆ ಮನುಷ್ಯ ತನ್ನ ಜೀವನವನ್ನು ನಿರ್ವಹಣೆ ಮಾಡಬೇಕು ಅಂತಂದರೆ ಅವನಿಗೆ ಆರ್ಥಿಕ ಕಟ್ಟುಪಾಡುಗಳಿದೆ. ಆರ್ಥಿಕ ಕಟ್ಟುಪಾಡುಗಳು ಇದ್ದಲ್ಲಿ ಮಾತ್ರ ಅವನು ಬದುಕಲಿಕ್ಕೆ ಸಾಧ್ಯ ಅನ್ನೋದು ಈ ಜಗತ್ತಿನ ಒಂದು ನಿಯಮ ಆಗಿದೆ. ಯಾಕೆಂತಂದರೆ ಮನುಷ್ಯನಿಗೆ ಮೂಲಭೂತ ಸೌಲಭ್ಯಗಳು, ಆ ಮೂಲಭೂತ ಸೌಲಭ್ಯಗಳ ಪಡ್ಕೊಂಡು ತನ್ನ ಕಾಯಕವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು. ಕಾಯಕ ಅಂದರೆ ನಿಜ ಸತ್ಯ ಕಾಯಕ. ಅಂದರೆ ಒಂದು ಕಾಲದಲ್ಲಿ, ಬಸವಣ್ಣನವರ ಕಾಲದಲ್ಲಿ, ಅದು ಯಾವುದೇ ಕಾಯಕ ಇರ್ಬೋದು, ಶೌಚ ಬಳಸುವಂಥ ಕಾಯಕ ಇರ್ಬೋದು, ಚರ್ಮವನ್ನು ಬಳಸಿ ಮಾಡ್ತಕ್ಕಂಥ ಕಾಯಕ ಇರ್ಬೋದು, ನೂಲನ್ನು ತಯಾರಿ ಮಾಡ್ತಕ್ಕಂಥದ್ದು ಇರ್ಬೋದು, ಪಶುಪಾಲನೆ ಮಾಡ್ತಕ್ಕಂಥದ್ದಿರ್ಬೋದು, ಒಕ್ಕಲುತನವನ್ನು ಮಾಡ್ತಕ್ಕಂಥದ್ದಿರ್ಬೋದು, ನೇಕಾರಿಕೆಯನ್ನು ಮಾಡ್ತಕ್ಕಂಥದ್ದಿರ್ಬೋದು, ಕುಂಬಾರಿಕೆಯನ್ನು ಮಾಡ್ತಕ್ಕಂಥದ್ದಿರ್ಬೋದು, ಯಾವುದೇ ಇರ್ಬೋದು, ಕಾಯಕಗಳಿಗೆ ಶ್ರೇಷ್ಠತೆ ಇತ್ತು, ಗೌರವ ಇತ್ತು. ಆ ನಿಟ್ಟಿನಲ್ಲಿ ಬಸವಾದಿ ಬ್ರಹ್ಮತರು ಅನುಭವ ಮಂಟಪದಲ್ಲಿ ಎಲ್ಲ, ಇವತ್ತು ನಾವು ಜಾತಿ ಹೆಸರಿಡ್ಕೊಂಡು ನಾವು ಮಾತಾಡ್ತೀವಿ, ಆದರೆ ಅವರ ಕಾಯಕದ ಶ್ರೇಷ್ಠತೆಯನ್ನು ಮುಂದಿಟ್ಕೊಂಡು ಅವತ್ತು ಅನುಭವ ಮಂಟಪವನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲ ಕೇಳಿದ್ವಿ. ಈ ಪ್ರಪಂಚದಲ್ಲೇ ಮೊಟ್ಟ ಮೊದಲನೆಯ ಪಾರ್ಲಿಮೆಂಟ್ ಅಂತಂದರೆ 12ನೇ ಶತಮಾನದ ಅನುಭವ ಮಂಟಪ. ಅಲ್ಲಿ ಶ್ರೇಷ್ಠ ಕಾಯಕ ಯೋಗಿ ಶರಣಶ್ರೀ ನೂಲಿಯ ಚಂದಯ್ಯನವರು ಸಾಕ್ಷಾತ್ ಲಿಂಗಧಾರಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ, ಅವರ ಒಂದು ಕಾಯಕದಲ್ಲಿ ತೊಡದಂಥ ಸಂದರ್ಭದಲ್ಲಿ ಇಷ್ಟಲಿಂಗ
ಅನ್ನೋ ನಿಟ್ಟಿನಲ್ಲಿ, ಮೂಲ ದಾಖಲಾತಿಗಳನ್ನು ಇವರಿಗೆ ಕೊಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಾನ್ಯ ಈ ಹಿಂದಿನ ಕಂದಾಯ ಇಲಾಖೆ ಸಚಿವರಾದಂಥ ಕೃಷ್ಣ ಬೈರೇಗೌಡರ ಒಂದು ಇಚ್ಛಾಶಕ್ತಿಯಿಂದ ನಮ್ಮ ಬೇಡಿಕೆಗೆ ಅವರು ಮನ್ನಿಸಿ ಜಿಯೋ ಮಾಡಿ ಆದೇಶ ಮಾಡ್ತಾರೆ, ಸರ್ಕಾರಿ ಆದೇಶ ಆಗ್ತದೆ. ಎಲ್ಲೆಲ್ಲಿ ಅಲೆಮಾರಿಗಳು ಟೆಂಟು ಜೋಪಡಿ ಗುಡಿಸಲುಗಳಲ್ಲಿ ವಾಸ ಮಾಡ್ತಿದ್ದಾರೆ ಅಲ್ಲಿ ಪ್ರತ್ಯಕ್ಷವಾಗಿ ನೇರವಾಗಿ ಹೋಗಿ ಆ ಕೂಡಲೇ ಅವರಿಗೆ ಆಧಾರ್ ಕಾರ್ಡನ್ನು ಕೊಡಬೇಕು ಅನ್ನೋದು ಆದೇಶ ಆಗ್ತದೆ. ಅದರಿಂದ ಆಧಾರ್ ಕಾರ್ಡ್ ನಿಮ್ಗೆ ಗೊತ್ತಿದೆ, ಆಧಾರ್ ಕಾರ್ಡ್ ಆದ ನಂತರ ರೇಷನ್ ಕಾರ್ಡ್ ಆದ ನಂತರ ಜಾತಿ ಪ್ರಮಾಣ ಪತ್ರ, ಯಾವುದೇ ಒಂದಕ್ಕೂ ಮೂಲವಾಗಿ ಆಧಾರ್ ಕಾರ್ಡ್ ಬೇಕಾಗಿದೆ. ಆ ಒಂದು ಕೆಲಸವನ್ನ ನನ್ನ ಅವಧಿನಲ್ಲಿ ನಾನು ಮಾಡಿಸಿದ್ದೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ಬಹುತೇಕ ಜಿಲ್ಲೆಗಳಲ್ಲಿ 8 ಎಕರೆ 5 ಎಕರೆ 3 ಎಕರೆ 1.25 ಎಕರೆ 1 ಎಕರೆ, ತುಮಕೂರು ಜಿಲ್ಲೆಯಲ್ಲಿ ಸುಮಾರು ಒಂದು 8 ಎಕರೆ, ಹಾಗೆ ಇತ್ತೀಚೆಗೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ 24 ಎಕರೆ ಭೂಮಿಯನ್ನ ನಿವೇಶನ ರಹಿತರಿಗಾಗಿ ಮತ್ತು ಬಾಗಲಕೋಟೆ ಅಲ್ಲ, ಕೊಪ್ಪಳ ಜಿಲ್ಲೆಯಲ್ಲಿ 24 ಎಕರೆ ಭೂಮಿಯನ್ನ ನಿವೇಶನ ರಹಿತರಿಗಾಗಿ ಇವತ್ತು ನಿಗದಿ ಮಾಡಿಸಿದ್ದೀವಿ. ಅಷ್ಟೇ ಅಲ್ಲ, ಇರ್ತಕ್ಕಂಥ ಆ ಕಾಲೋನಿಗಳನ್ನು ಕೂಡ ನಾವು ಈ 3 ಸಮುದಾಯಗಳು ಪ್ರಮುಖವಾಗಿ ಕರ್ನಾಟಕ ರಾಜ್ಯದಲ್ಲಿ ಪಾರಂಪರಿಕವಾಗಿ ನಿಗದಿ ಮಾಡ್ತಾರೆ. ಇದನ್ನು ಹೊರತುಪಡಿಸಿದ್ರೆ ಪಕ್ಕದ ಬಾರ್ಡರ್ ಜಿಲ್ಲೆ ಏನಿದೆ, ರಾಜ್ಯ ಏನಿದೆ, ತೆಲಂಗಾಣ, ಆಂಧ್ರ, ಯರಕುಲ ಅಂತ ಸಮುದಾಯ ಇದೆ. ಇದು ಕೂಡ ಎರಕುಲೋಡು ಅಂತ ಕರೀತಾರೆ. ಪರಮ ಸಮುದಾಯದ ಪರ್ಯಾಯ ಪದ ಅದು. ಅಲ್ಲಿ ಪರಿಷ್ಠ ಪಂಗಡದಲ್ಲಿದ್ದಾರೆ. ಇಡೀ ರಾಜ್ಯಾದ್ಯಂತ ಅವರು ಆ ಸಮುದಾಯ ಮಾತ್ರ ನಿಗದಿ ಮಾಡುತ್ತದ್ದು. ತಾವು ಹೇಳಿದಾಗೆ ನಗರ ಪ್ರದೇಶದಲ್ಲಿ ಬಿಡಾಡಿ ಹಂದಿಗಳನ್ನ ಬಿಟ್ಕೊಂಡಿರ್ತಾರೆ, ಸಮಸ್ಯೆ ಆಗ್ತಾ ಇರೋ ದೃಷ್ಟಿಯಲ್ಲಿ ನಮ್ಮ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಅದನ್ನು ಅರ್ಬನ್ ಡೆವಲಪ್ಮೆಂಟ್ UDR ಇರ್ಬೋದು ಮತ್ತು ನಗರಾಭಿವೃದ್ಧಿ ಇಲಾಖೆ ಅವರು ಹೊರ ರಾಜ್ಯಗಳಿಂದ ಹಂದಿ ಹಿಡಿಯೋನ್ನ ಕರೆಸಿ ಇಲ್ಲಿಂದ ಹಂದಿಗಳನ್ನ ಹಿಡ್ಕೊಂಡು ಹೋಗಿ ಪೊಲೀಸರ ರಕ್ಷಣೆಯಲ್ಲೇ ಅದನ್ನು ಹಿಡಿದು ಬೇರೆ ರಾಜ್ಯಗಳಿಗೆ ಅದನ್ನು ಸಾಗಾಟ ಮಾಡತಕ್ಕಂಥ ಕೆಲಸಗಳು ನಿರಂತರ ನಡೀತಾ ಇತ್ತು. ಇದು ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟಲ್ಲಿ ಒಂದು ರಿಟ್ ಪಿಟಿಷನ್ ಆಗಿದೆ. ಕರ್ನಾಟಕ ಹೈಕೋರ್ಟಲ್ಲಿ 41/28 ಪಿಟಿಷನ್ ನಂಬರ್ 4128/2019 ಅವತ್ತಿನ ನಾರಾಯಣ ಸ್ವಾಮಿ ಅವರು ಮುಖ್ಯ ನ್ಯಾಯಾಧೀಶರಾಗಿರ್ತಾರೆ ಕರ್ನಾಟಕ ರಾಜ್ಯದಲ್ಲಿ. ಅವರು ಆದೇಶ ಮಾಡಿದ್ದಾರೆ, ಇಲ್ಲಿ ತನಕ ಯಾವ ಯಾವ ಸ್ಥಳಗಳಲ್ಲಿ ಬಿಡಾಡಿ ಹಂದಿಗಳನ್ನು ಹಿಡ್ಕೊಂಡಿದ್ದೀರಿ, ಎಷ್ಟು ಹಂದಿಗಳನ್ನ ಹಿಡಿದು ಎಲ್ಲಿ ಬಿಟ್ಟಿದ್ದೀರಾ, ಅದರ ಅಂಕಿಅಂಶವನ್ನು ಕೊಡಬೇಕು. ಹಿಡಿದಿರುವಂಥ ಹಂದಿಗಳಿಗೆ ಎಷ್ಟು ತೂಕದ ಹಂದಿ ಹಿಡಿದಿದ್ದೀರಿ, ಅದರ ಮಾರುಕಟ್ಟೆ ಮೌಲ್ಯ ಎಷ್ಟು, ಇದನ್ನು ಸರ್ಕಾರದಿಂದ ಹಂದಿ ಮಾಲೀಕರಿಗೆ ಕೊಡಬೇಕು. ಈ ಹಣವನ್ನು ಯಾವ ಯಾವ ಜಿಲ್ಲೆಗಳಲ್ಲಿ ಹಂದಿಯನ್ನು ಹಿಡಿದಿದ್ದೀರಿ ಆ ಜಿಲ್ಲೆಯ ಕಮಿಷನರ್, ನಗರಾಭಿವೃದ್ಧಿ ಕಮಿಷನರ್ ಆಯುಕ್ತರು ಬರ್ತಾರೆ, ಅವರ ಸಂಬಳದಲ್ಲಿ ಹಣವನ್ನು ಕಟ್ ಮಾಡಿ ಪರಿಹಾರ ಕೊಡತಕ್ಕಂಥ ಮಹತ್ವದ ಆದೇಶವನ್ನು ಕರ್ನಾಟಕ ಹೈಕೋರ್ಟ್ 2019 ಮಾಡಿದೆ. ಇದ್ರ ಪರವಾಗಿ ಒಂದಷ್ಟು ಅಧಿಕಾರಿಗಳೇ ಸಂಬಳನ ಹಿಡಿಬೇಡಿ ನಮ್ದು ಅಂತೇಳಿ ಅಪೀಲ್ ಸುಪ್ರೀಂ ಕೋರ್ಟ್ ಕೇಸ್ ಹಾಕೊಂಡಿದ್ದಾರೆ, ಚಾಲೆಂಜ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಅಪೀಲ್ ಕೇಸ್ ನಡೀತಾ ಇದೆ. ಸುಪ್ರೀಂ ಕೋರ್ಟಲ್ಲಿ ಭಾಗಶಃ ತಡೆಯಾಜ್ಞೆ ಕೊಟ್ಟಿದ್ದಾರೆ. ಹಂದಿಗಳನ್ನ ಹಿಡಿಬಾರದು ಎಲ್ಲಿ ತನಕ ಅಂತಂದ್ರೆ ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ಏನು ಹೇಳಿದೆ, ನಗರ ಪ್ರದೇಶದ ಹೊರಭಾಗದಲ್ಲಿ ಹಂದಿ ಸಾಕಾಣಿಕೆಗೋಸ್ಕರ ವಿಶೇಷವಾದಂಥ ಭೂಮಿಯನ್ನ ಸರ್ಕಾರಿ ಭೂಮಿಯನ್ನು ನಿಗದಿ ಮಾಡಬೇಕು. ಎಲ್ಲ ಮೂಲಭೂತ ಸೌಕರ್ಯಗಳು, ಅದಕ್ಕೆ ಊಟದ ವ್ಯವಸ್ಥೆ, ಹಂದಿಗಳಿಗೆ ಹೋಟೆಲ್ ವ್ಯವಸ್ಥೆ ಇರ್ಬೋದು, ಮಾರ್ಕೆಟ್ ವ್ಯವಸ್ಥೆ ಇರ್ಬೋದು, ಅದನ್ನು ಪ್ರಯಾರಿಟಿ ಮೇಲೆ ಅವರಿಗೆ ಕೊಡಬೇಕು. ಸಾಗಾಣ ಮಾಡಲಿಕ್ಕೆ ವಾಹನ ಸೌಕರ್ಯಗಳನ್ನು ಕಲ್ಪಿಸಿಕೊಡ್ಬೇಕು. ವಿದ್ಯುತ್, ನೀರು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಕೃಷ್ಣ ಶಾವಂತಿಗೇರ, ಪರಿಶಿಷ್ಟ ಪಂಗಡಗಳ ಕಲ್ಯಾಣಾಧಿಕಾರಿ ಶಿವಮಾನಪ್ಪ, ಪ್ರಮುಖರಾದ ರಂಗಮುನಿದಾಸ್, ಶ್ರೀನಿವಾಸ್, ಅನಂತಕುಮಾರ್, ಶಿವಾನಂದ್ ಭಜಂತ್ರಿ, ರವಿಕುಮಾರ್, ಮಾಲಾ ಭಜಂತ್ರಿ, ರಾಮಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ದೇಶದ ಮೂಲ ನಿವಾಸಿಗಳಾದ ಅಲೆಮಾರಿ, ಕೊರಮ, ಕೊರಚ ಸೇರಿದಂತೆ ಇತರೆ ವಿವಿಧ ಅಲೆಮಾರಿ ಸಮುದಾಯಗಳು ಅತ್ಯಂತ ಶೋಚನೀಯ ಪರಿಸ್ಥಿತಿಯಲ್ಲಿ ಬದುಕುತ್ತಿವೆ. ಅವರಿಗೆ ಸರ್ಕಾರದ ಸೌಲಭ್ಯಗಳು ಸಮರ್ಪಕವಾಗಿ ದೊರೆಯುತ್ತಿಲ್ಲ. ಅವರ ಸಮಸ್ಯೆಗಳ ಪರಿಹಾರದ ಕಡೆಗೆ ನಾವು ಗಮನ ಹರಿಸುವ ಅಗತ್ಯವಿದೆ ಎಂದು ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಪಲ್ಲವಿ ಜಿ ಹೇಳಿದರು.
ಅವರು ಇಂದು ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಾಯಚೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ನುಲಿಯ ಚಂದಯ್ಯ ಜಯಂತಿ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಪಾದಿಸಿದ ಶಿಕ್ಷಣದ ಮಹತ್ವವನ್ನು ಅರಿತು ಶಿಕ್ಷಣವನ್ನು ಸಾಂವಿಧಾನಿಕ ಹಕ್ಕಾಗಿ ಪಡೆದುಕೊಳ್ಳಬೇಕು. ಶಿಕ್ಷಣದಿಂದ ವಂಚಿತರಾಗುವವರಿಗೆ ನಮ್ಮ ಹಕ್ಕುಗಳನ್ನು ನಾವು ಪಡೆಯಲು ಸಾಧ್ಯವಿಲ್ಲ. ಶಿಕ್ಷಣವೇ ನಮ್ಮ ಹಕ್ಕುಗಳಿಗಾಗಿ ಹೋರಾಡುವ ಪ್ರಮುಖ ಅಸ್ತ್ರವಾಗಬೇಕು ಎಂದು ಹೇಳಿದರು. ಸಮುದಾಯ ಮುಖಂಡರು ಹಾಗೂ ಸಂಘಟನೆಗಳು ಸಾಕಷ್ಟು ಹೋರಾಟ ನಡೆಸಿದ್ದರೂ ನಿರೀಕ್ಷಿತ ಮಟ್ಟದಲ್ಲಿ ಕೆಲಸಗಳು ಆಗುತ್ತಿಲ್ಲ ಎಂಬ ಭಾವನೆ ಇದ್ದರೆ ಅದರ ಕಾರಣವನ್ನು ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಒಬ್ಬ ವ್ಯಕ್ತಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಕೆಲಸ ಮಾಡಿಸಿದರೆ ಆತನಿಂದ ಕೆಲಸ ಆಗಬಾರದು ಎಂಬ ಅಸೂಯೆ ಮತ್ತು ಅಸಹಿಷ್ಣುತೆ ಸಮುದಾಯದಲ್ಲಿ ಇರಬಾರದು. ಯಾರೇ ಒಳ್ಳೆಯ ಕೆಲಸ ಮಾಡಿದರೂ ಅವರ ಹಿಂದೆ ನಿಂತು ಶಕ್ತಿಯಾಗಿ ಬೆಂಬಲಿಸಬೇಕು. ಸಮುದಾಯದ ಅಭಿವೃದ್ಧಿಗಾಗಿ ಎಲ್ಲರೂ ಒಂದಾಗಬೇಕು ಎಂದು ಕರೆ ನೀಡಿದರು. ನಮ್ಮ ಜನರು ಶೋಚನೀಯ ಪರಿಸ್ಥಿತಿಯಲ್ಲಿ ಇರುವುದನ್ನು ಮರೆಯಲು ಸಾಧ್ಯವಿಲ್ಲ. ಸಮುದಾಯದ ಪ್ರತಿಯೊಬ್ಬರ ಸಮಸ್ಯೆಯನ್ನು ನನ್ನದೇ ಸಮಸ್ಯೆ ಎಂದು ಭಾವಿಸಿ ಅದರ ಪರಿಹಾರಕ್ಕಾಗಿ ಶ್ರಮಿಸುವುದಾಗಿ ಅವರು ಭರವಸೆ ನೀಡಿದರು. ಒಳ ಮೀಸಲಾತಿ ವಿಚಾರದಲ್ಲಿ ನಡೆದ ಘಟನೆಗಳನ್ನು ಉಲ್ಲೇಖಿಸಿದ ಅವರು ಸಮುದಾಯದ ಹಕ್ಕುಗಳಿಗಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಧ್ವನಿ ಎತ್ತಬೇಕು ಎಂದರು. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು. ನಮ್ಮದು ಒಂದೇ ಬದುಕು, ಒಂದೇ ಗುಡಿಸಲಿನಲ್ಲಿ ಬದುಕುತ್ತಿದ್ದೇವೆ. ಹೀಗಿರುವಾಗ ನಮ್ಮನ್ನು ಒಡೆಯುವ ಕೆಲಸ ಮಾಡಬಾರದು. ನಮ್ಮೊಳಗಿನ ಅಸೂಯೆ ಮತ್ತು ಅಸಹಿಷ್ಣುತೆಯನ್ನು ಬಿಟ್ಟು ಒಗ್ಗಟ್ಟಿನಿಂದ ಮುನ್ನಡೆಯಬೇಕು. ಸಮುದಾಯದ ಯಾವುದೇ ವ್ಯಕ್ತಿ ಉತ್ತಮ ಕೆಲಸ ಮಾಡಿದರೂ ಅದು ವೈಯಕ್ತಿಕ ಸಾಧನೆಯಲ್ಲ, ಇಡೀ ಸಮುದಾಯದ ಸಾಧನೆ ಎಂದು ಭಾವಿಸಿ ಪರಸ್ಪರ ಬೆಂಬಲಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕು. ಆಗ ಮಾತ್ರ ಸಮುದಾಯ ಸಾಮಾಜಿಕ, ಶೈಕ್ಷಣಿಕ ಹಾಗೂ ರಾಜಕೀಯವಾಗಿ ಬಲಿಷ್ಠವಾಗಲು ಸಾಧ್ಯ. ರಾಯಚೂರು ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ನಿರಂತರವಾಗಿ ಮಾತನಾಡುವುದಕ್ಕಿಂತ ಸಮಸ್ಯೆ ಹುಟ್ಟಿದ ಜಾಗದಲ್ಲೇ ಅದಕ್ಕೆ ಪರಿಹಾರದ ಮಾರ್ಗವೂ ಇರುತ್ತದೆ. ಹೀಗಾಗಿ ನಮ್ಮ ಸಮುದಾಯದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ ಎಂದು ಹೇಳಿದರು. ನಮ್ಮ ಅಸ್ಮಿತೆಯ ವೇದಿಕೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಮ್ಮ ಅಸ್ಮಿತೆ ಅಂತಂದ್ರೆ ಈ ದೇಶದ ಮೂಲ ನಿವಾಸಿಗಳಾದಂಥ ಹಲವಾರು ಸಮುದಾಯದ ಹೊರಬಂದ ಸಮುದಾಯದವರು ನಾವು. ಇದುವರೆಗೂ ಯಾರೇ ಮಾತಾಡಿದ್ರು ಅತ್ಯಂತ ಶೋಚನೀಯವಾದಂಥ ಪರಿಸ್ಥಿತಿನಲ್ಲಿದ್ದೀವಿ, ತುಂಬಾ ಕಷ್ಟದಲ್ಲಿದ್ದೀವಿ, ಯಾವುದೇ ಸರ್ಕಾರಿ ಸೌಲಭ್ಯಗಳನ್ನ ಪಡ್ಕೊತಾ ಇಲ್ಲ, ಬರೀ ಸಮಸ್ಯೆಗಳ ಬಗ್ಗೆನೇ ನಾವು ಮಾತಾಡ್ತಾ ಇದ್ದೇವೆ. ಸಮಸ್ಯೆ ಎಲ್ಲಿವರೆಗೂ ನಾವು ಸಮಸ್ಯೆಯನ್ನೇ ನೋಡ್ತಾ ಇರ್ತೀವಿ ಅಲ್ಲಿವರೆಗೂ ಸಮಸ್ಯೆ ಬೃಹದಾಕಾರವಾಗಿ ಕಾಣ್ತಾ ಇರ್ತದೆ. ಆದ್ರೆ ಸಮಸ್ಯೆ ಜೊತೆನಲ್ಲೇ ಪರಿಹಾರ ಕೂಡ ಹುಟ್ಟಿರುತ್ತೆ. ಸಮಸ್ಯೆ ಯಾವಾಗ ಹುಟ್ಟುತ್ತೋ ಅದ್ರ ಜೊತೆನಲ್ಲೇ ಪರಿಹಾರ ಕೂಡ ಹುಟ್ಟಿರುತ್ತೆ. ಆದ್ರೆ ನಾವು ಪರಿಹಾರದ ಕಡೆ ಗಮನ ಹರಿಸ್ತಾ ಇರೋದಿಲ್ಲ, ಬರೀ ಸಮಸ್ಯೆಗಳ ಬಗ್ಗೆನೇ ಮಾತಾಡ್ತಾ ಇರ್ತೀವಿ. ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಶಿಕ್ಷಣವೆಂತ ಸಂವಿಧಾನಿಕ ಹಕ್ಕನ್ನ ಪಡ್ಕೊಂಡು ಎಲ್ಲಿವರೆಗೂ ನಾವು ಶಿಕ್ಷಣದಿಂದ ವಂಚಿತರಾಗಿರ್ತೀವಿ ಅಲ್ಲಿವರೆಗೂ ನಮ್ಮ ಹಕ್ಕುಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಶಿಕ್ಷಣದ ಹುಲಿಹಾಲನ್ನ ಕುಡಿಬೇಕು ನಾವೆಲ್ಲ ಇವತ್ತು. ಆವಾಗ ಮಾತ್ರ ನಮ್ಮ ಹಕ್ಕುಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಶಿಕ್ಷಣ ಹೊಂದಿದ್ರೆ ಸಾಕ, ನಮ್ಮ ಬೇಡಿಕೆಗಳನ್ನು ನಾವು ಹೋಗಿ ಕೇಳಿದ ತಕ್ಷಣ ಅಧಿಕಾರಿಗಳು ಮಾಡ್ಕೊಂಡು ಬಿಡ್ತಾರ. ಈ ವ್ಯವಸ್ಥೆಯಲ್ಲಿ ಆ ರೀತಿ ಇದೆಯಾ ಅಂತ ನೀವೆಲ್ಲ ಪ್ರಶ್ನೆ ಮಾಡ್ಬೋದು. ಯಾಕೆಂತಂದ್ರೆ ಇಲ್ಲಿ ಸಾಕಷ್ಟು ಸಂಘಟನೆಯ ಮುಖಂಡರಿದ್ದೀವಿ, ನೀವೆಲ್ಲ ತುಂಬಾ ಹೋರಾಟಗಳನ್ನ ಮಾಡಿದ್ದೀವಿ. ಆದ್ರೂ ಸಹ ನಮ್ಮ ಕೆಲಸ ಕಾರ್ಯಗಳು ಆಗ್ತಿಲ್ಲ ಅಂತ ನೀವು ಅನ್ಕೋತಾ ಇದ್ದೀವಿ. ಅದಕ್ಕೆ ಕಾರಣ ಏನು ಅವಲೋಕನ ಮಾಡ್ಕೋಬೇಕಾಗುತ್ತೆ. ಕಾರಣ ಏನು ಅಂತಂದ್ರೆ ಉದಾಹರಣೆಗೆ ಹೇಳ್ತೀನಿ. ನಮ್ಮ ಹುಲಿಗಪ್ಪ ಹೋಗಿ ಒಂದು ಮನವಿ ಪತ್ರ ಕೊಡ್ತಾರೆ, ಅದು ಜಿಲ್ಲಾಧಿಕಾರಿಗಳ ಟೇಬಲ್ವರೆಗೂ ಬಂದಿರುತ್ತೆ. ಉದಾಹರಣೆ ಹೇಳ್ತಾ ಇರೋದು ನಾನು. ಅದಾದ ನಂತರ ಹಿಂದಿಂದ ನಮ್ಮ ಹುಚ್ಚಪ್ಪ ಅವರು ಹೋಗ್ತಾರೆ, ನೋಡ್ದ ಹುಲಿಗಪ್ಪ ಹೋಗಿ ಪತ್ರ ಕೊಟ್ಟಿದ್ದಾನೆ, ಆ ಪತ್ರ ಈಗ ಏನ್ ಕೆಲಸ ಆಗೋದ್ರಲ್ಲಿದೆ, ಅವ್ರಿಗೆ ಹೆಸರು ಬಂದ್ಬಿಡುತ್ತಪ್ಪ, ಹುಲಿಗಪ್ಪನಿಂದ ಈ ಕೆಲಸ
ನನಗೆ ಒಳ್ಳೇದಾಗ್ತಿದ್ರು ಪರವಾಗಿಲ್ಲ, ನನ್ನ ಸಮುದಾಯಕ್ಕೆ ಒಳ್ಳೇದಾಗ್ತಿದ್ರು ಪರವಾಗಿಲ್ಲ, ಹುಡುಗಪ್ಪನಿಂದ ಆ ಕೆಲಸ ಆಗ್ಬಾರ್ದು, ಬಸವಣ್ಣನಿಂದ ಆ ಕೆಲಸ ಆಗ್ಬಾರ್ದು, ನೀಲಕಂಠಪ್ಪ ಬಸ್ನಿಂದ ಆಗ್ಬಾರ್ದು, ಈರಣ್ಣನಿಂದ ಆಗ್ಬಾರ್ದು. ಈ ರೀತಿಯಾದ ಅಸಹಿಷ್ಣುತೆ, ಅಸೂಯೆ ಭಾವನೆ ನಮ್ಮಲ್ಲಿ ಹೆಚ್ಚಾಗಿದೆ. ಹೌದಾ ಇಲ್ಲ? ಎಲ್ಲಿ ರಾಯಚೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಅಲೆಮಾರಿ ಸಮಾಜದ ಅಭಿವೃದ್ಧಿಗೆ, ಶಿಕ್ಷಣ ಹಾಗೂ ಆರ್ಥಿಕ ಸಬಲೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕಿದೆ. ಈ ಸಮಾಜದ ಜನರು ಮುಖ್ಯವಾಹಿನಿಗೆ ಬರಬೇಕಾದರೆ ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ಗಮನ ಸೆಳೆಯುವಷ್ಟು ಸಂಘಟಿತರಾಗಬೇಕು ಎಂದರು. ಅಲೆಮಾರಿ ಜನರೊಂದಿಗೆ ತಮಗೆ ಹಲವು ವರ್ಷಗಳಿಂದ ಆತ್ಮೀಯ ಇದ್ದು ಸಮಾಜದ ಪ್ರತಿಯೊಂದು ಕುಟುಂಬದವರ ಪರಿಚಯವಿದೆ. ಸಮಾಜದ ಜನರು ತಮ್ಮನ್ನು ಕುಟುಂಬದ ಸದಸ್ಯರಂತೆ ಕಾಣುತ್ತಾರೆ. ಸಮಾಜದಲ್ಲಿ ಕೆಲವರು ಆರ್ಥಿಕವಾಗಿ ಮುಂದುವರೆದಿದ್ದರೂ ಬಹುತೇಕ ಕುಟುಂಬಗಳು ಇನ್ನೂ ಬಡತನ ಮಟ್ಟದಲ್ಲಿ ಇವೆ. ಆದ್ದರಿಂದ ಅವರ ಅಭಿವೃದ್ಧಿಗೆ ಆರ್ಥಿಕ ಸಬಲೀಕರಣ ಅತ್ಯಂತ ಮುಖ್ಯ. ಆರ್ಥಿಕವಾಗಿ ಬಲಿಷ್ಠರಾದಾಗ ಮಾತ್ರ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಸಮಾಜವನ್ನು ಗಂಭೀರವಾಗಿ ಪರಿಗಣಿಸುತ್ತಾರೆ. ಹೀಗಾಗಿ ಆರ್ಥಿಕ ಸಬಲೀಕರಣಕ್ಕೆ ಹೆಚ್ಚಿನ ಒತ್ತು ನೀಡಬೇಕೆಂದರು. ರಾಯಚೂರು ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲೆಮಾರಿ ಜನರು ವಾಸಿಸುತ್ತಿದ್ದಾರೆ. ಅಲೆಮಾರಿ ಕುಟುಂಬಗಳಿಗೆ ಸರ್ಕಾರದಿಂದ ಭೂಮಿ ಹಾಗೂ ನಿವೇಶನ ಒದಗಿಸುವ ಕೆಲಸ ಮಾಡಲಾಗಿದೆ. ಸುಮಾರು 4 ಎಕರೆ ಭೂಮಿಯನ್ನು ಅಲೆಮಾರಿ ಜನರಿಗಾಗಿ ನೀಡಲಾಗಿದ್ದು 3 ಎಕರೆ ಪ್ರದೇಶದಲ್ಲಿ 94 ಕುಟುಂಬಗಳಿಗೆ ನಿವೇಶನ ಒದಗಿಸಿ ಮನೆ ನಿರ್ಮಾಣಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಆದರೆ ಅಲ್ಲಿನ ರಸ್ತೆ, ಕುಡಿಯುವ ನೀರು, ವಿದ್ಯುತ್ ಸೇರಿದಂತೆ ಮೂಲಸೌಕರ್ಯ ಕೊರತೆ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅಗತ್ಯ ಮೂಲಸೌಕರ್ಯ ಕಲ್ಪಿಸಬೇಕೆಂದರು. ಯಾವ್ದಾದ್ರೂ ಸಮಾಜ ಅತಿ ಹತ್ತಿರ ಇದೆ ಅಂದ್ರೆ ಅದು ಕುರುಬ ಸಮಾಜ ಅಂತ ಹೇಳ್ತಾರೆ. ಈ ಕಡೆ ಎಷ್ಟು ಪರಿಚಯ ಇದ್ರೋ ಇದಕ್ಕಿಂತ 4 ಪಟ್ಟು ಅವರು ನನಗೆ ಪರಿಚಯ ಇದೆ. ಇವ್ರೇನಾದ್ರು ಎಲೆಕ್ಷನ್ ತಪ್ಪು ಮಾಡಿದ್ರೆ ಅವ್ರು ಕಿವಿ ಹಿಡಿತಾರೆ. ನನಗೆ ನಮ್ಮ ಸಹೋದರಿಯರಿದ್ದಾರೆ, ಅವ್ರು ಕಿವಿ ಹಿಡಿತಾರೆ. ನಮ್ಮ ಡಾಕ್ಟರ್ಗೆ ಮಾಡಬಾರ್ದು ನೀವು ಅಂತೇಳಿ ಕಿವಿ ಹಿಡಿ ಸೀದಾ ಮಾಡೋದಕ್ಕೆ ಹೊರ ಕಳಿಸ್ತಾರೆ. ಅಷ್ಟೊಂದು ಆತ್ಮೀಯವಾದಂತ ಸಂಬಂಧ ಪ್ರತಿ ಕುಟುಂಬದವರೂ ನನಗೆ ಪರಿಚಯಿಸ್ತಾರೆ. ಈ ಸಮಾಜದಲ್ಲಿ ಯಾರೂ ನನಗೆ ಬೇರೆ ಇಲ್ಲ. ಪ್ರತಿ ಕುಟುಂಬದವರಿಗೂ ನನಗೆ ಗೊತ್ತು, ನಾನು ಅವ್ರಿಗೆ ಗೊತ್ತು, ಅವ್ರು ನನಗೆ ಗೊತ್ತು. ನಾನು ಅವ್ರು ವಾರ್ಡಿಗೆ ಹೋಗೋದೇ ಇಲ್ಲ ಎಲೆಕ್ಷನ್ ಅಲ್ಲಿ. ಎಲ್ಲಾರು ಬಜಾರ್ದಾಗ ಎಲ್ಲಾರು ಸಿಕ್ಕಿ ಕೈ ಎತ್ತಿ ಹೋಗ್ತೀನಿ, ಪಾಪ ಓಡಿ ಬರ್ತಾರೆ, ಮಾತಾಡ್ತಾರೆ. ಅಷ್ಟೊಂದು ಆತ್ಮೀಯವಾದಂತ ಸಂಬಂಧ ಈ ಸಮಾಜದವ್ರ ಜೊತೆ ನನಗಿದೆ ಅಂತ ಹೇಳಿ ಬಯಸ್ತೀನಿ. ಇವತ್ತು ಅನೇಕ ವಿಷಯಗಳು ಆನಂದ್ ಕುಮಾರ್ ಅವರು ಹೇಳಿ ಬಹಳ ಸಂತೋಷ ಆಗ್ತದೆ. ಯಾಕಂದ್ರೆ ಇವತ್ತು ಈ ಸಮಾಜ ಅತ್ಯಂತ ಹಿಂದುಳಿದ ಸಮಾಜ, ಅತ್ಯಂತ ಕಡೆಗಣಿಸಿದಂತ ಸಮಾಜ. ಆದ್ರೆ ನಮ್ಮ ರಾಯಚೂರಿನಲ್ಲಿ ಸ್ವಲ್ಪ ಮುಂದುವರೆದ, ಇದರಲ್ಲಿ ಮುಂದುವರೆದಲ್ಲ, ಬೇರೆಯಲ್ಲಿ ಮುಂದುವರೆದಿಲ್ಲ. ಹಾಗಾಗಿ ನಾನು ವಿನಂತಿ ಮಾಡೋದು, ಸಮಾಜ ಮುಂದುವರಿಬೇಕಾದ್ರೆ ವಿದ್ಯೆನೂ ಬೇಕು. ವಿದ್ಯೆ ಇಲ್ಲಾಂದ್ರೆ ಬರೀ ದುಡ್ಡಿದ್ರೆ ಹೋಗ್ಬಿಡ್ತದೆ. ವಿದ್ಯೆ ಇದ್ದಾಗ ಮಾತ್ರ ಸಮಾಜವನ್ನು ಸರ್ಕಾರಗಳು ಗುರುತಿಸ್ತವೆ, ಜನಪ್ರತಿನಿಧಿಗಳು ಗುರುತಿಸ್ತಾರೆ. ಹಾಗಾಗಿ ವಿದ್ಯೆಗೆ ಹೆಚ್ಚು ಮಹತ್ವ ಕೊಡಬೇಕಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ಮತ್ತು ಇನ್ನುಳಿದಂತೆ ಬಹುಶಃ ರಾಜ್ಯದಲ್ಲಿ ನಮ್ಮ ಅಧ್ಯಕ್ಷರು ತಿಮ್ಮಪ್ಪಣ್ಣವರು ಮತ್ತು ನಮ್ಮ ದುರ್ಗೇಶ್ ಸಾಹೇಬ್ EDC ಅವರಿದ್ರು. ಕಳೆದ ಸರಿ ಯಾವ ಊರಲ್ಲಿ ನಾವು ಭೂಮಿ ಕೊಟ್ಟು ಇಲ್ಲ ಗೊತ್ತಿಲ್ಲ, ಆದ್ರೆ ರಾಯಚೂರಿನಲ್ಲಿ 4 ಎಕರೆ ಭೂಮಿ ಕೊಟ್ಟು ಅಲೆಮಾರಿ ಜನಾಂಗಕ್ಕೆ 3 ಎಕರೆ ಕೊಟ್ಟು 94 ಕುಟುಂಬಗಳಿಗೆ ನಾವು ನಿವೇಶನ ಕೊಟ್ಟು ಇವತ್ತು ಮನೆಗಳು ನಿರ್ಮಾಣ ಮಾಡುವಂತ ಕೆಲಸ ನಾವು ಮಾಡಿದ್ವಿ. ಹಾಗಾಗಿ ಅದಕ್ಕೆ ಸ್ವಲ್ಪ ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇದೆ. ನಮಗೆ ಹೆಂಗಿದ್ರು ಈಗ ಅಲೆಮಾರಿ ನಮ್ಮ ಕರ್ಕೊಂಡು ಒಂದ್ಸಲ ಹೋಗಿ ತೋರಿಸ್ಕೊಂಡ್ಬಂದ್ರು ಮೇಡಮ್, ಹೋಗಿ ತೋರಿಸ್ಕೊಂಡ್ಬಂದ್ರು. ಅವರಿಗೆ ಒಂದು ಸಾರಿ ನಾವು ಹೋಗಿ ವಿಸಿಟ್ ಮಾಡಿ ಮೂಲಭೂತ ಸೌಕರ್ಯಕ್ಕೆ ತಾವು ನಮ್ಗೆ ಅನುವು ಮಾಡಿಕೊಡ್ರಿ. ಅದೊಂದು ರೀತಿಯಲ್ಲಿ ಒಂದು ಕಾಮಗಾರಿ ಮುಕ್ತಾಯ ಆದಂಗೆ ಆಗ್ತದೆ. ನಾವು ಕರೆಂಟ್ ಹಾಕ್ಸ್ಲಿಕ್ಕೆ ಕರೆಂಟ್ ಬಂತ ಅನ್ಸೋದು, ನೀರು ಬೋರ್ವೆಲ್ ಬಿದ್ದಿಲ್ಲ, ಕಂಬ ಬಂದವ, ಅದು ಮಾಡಿಸ್ಕೊಟ್ಟಿದ್ವಿ. ಆದರೆ ರಸ್ತೆ ನಿಮಗೂ ಗೊತ್ತಿ ಸರ್ಕಾರದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಇವತ್ತು ಗ್ರ್ಯಾಂಟ್ ಅದು ನಾವು ಬಿಜೆಪಿಯಲ್ಲಿ ಇದ್ದೀವಿ. ನಮಗೆ ಏನಿಲ್ಲ, ಖಾಲಿ ಡಬ್ಬೆ. ನಾವು ಎಷ್ಟು ಸಾರಿ ಬೆಂಗಳೂರಿಗೆ ಹೋದ್ರೂ ನಮಗೆ ಅಷ್ಟು ದುಡ್ಡು ಬರ್ತಾ ಇಲ್ಲ. ಹಾಗಾಗಿ ತಮ್ಮಲ್ಲಿ ವಿನಂತಿ ಮಾಡೋದು, ಸ್ವಲ್ಪ ಹೆಚ್ಚಿನ ಅನುದಾನ ಈಗಾಗಲೇ ನಮ್ಮ ಅನಂತ್ ಕುಮಾರ್ ಅವರು ಹೇಳಿದರು, ರಾಯಚೂರು ಜಿಲ್ಲೆಯಲ್ಲಿ ಹೆಚ್ಚು ಅಲೆಮಾರಿ ಜನಾಂಗದವರು. ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಡೀನ್ ಡಾಕ್ಟರ್ ಜಾಗೃತಿ ದೇಶಮಾನ್ಯ ಅವರು ನುಲಿಯ ಚಂದಯ್ಯ ಅವರ ಕುರಿತು ವಿಶೇಷ ಉಪನ್ಯಾಸ ನೀಡಿ ಮಾತನಾಡಿದರು. ಕಾಯಕ, ದಾಸೋಹ ಮತ್ತು ಸಾಮಾಜಿಕ ನ್ಯಾಯದ ಪ್ರತೀಕ ನುಲಿಯ ಚಂದಯ್ಯ 12ನೇ ಶತಮಾನದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ಶರಣರ ಚಳವಳಿಯಲ್ಲಿ ಮಹತ್ವದ ಪಾತ್ರವಹಿಸಿದ ಮಹಾನ್ ಕಾಯಕ ಯೋಗಿ ನುಲಿಯ ಚಂದಯ್ಯನವರು ಆದರ್ಶಗಳನ್ನು ಇಂದಿನ ಪೀಳಿಗೆ ಸ್ಮರಿಸಿ
ಅವರ ವಿಚಾರಗಳನ್ನು ಮನೆಗಳಿಗೆ ತಲುಪಿಸುವ ಕೆಲಸ ಮಾಡಬೇಕು ಎಂದರು. ನುಲಿಯ ಚಂದಯ್ಯನವರು ಬಸವಣ್ಣನವರೊಂದಿಗೆ ಅನುಭವ ಮಂಟಪದಲ್ಲಿ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದರು. ತಮ್ಮ ಅನುಭವ ಮತ್ತು ಕಾಯಕದ ಮೂಲಕ ಸುಮಾರು 48 ವಚನಗಳನ್ನು ರಚಿಸುವ ಮೂಲಕ ಅವರು ಸಮಾಜಕ್ಕೆ ಅಮೂಲ್ಯ ಕೊಡುಗೆ ನೀಡಿದ್ದಾರೆ. ಅವರ ವಚನಗಳಲ್ಲಿ ಕಾಯಕ, ದಾಸೋಹ, ಸಾಮಾಜಿಕ ಸಮಾನತೆ, ಧಾರ್ಮಿಕ ನ್ಯಾಯ ಮತ್ತು ಸತ್ಯದ ಸಂದೇಶ ಅಡಕವಾಗಿದೆ ಎಂದರು. ನುಲಿಯ ಚಂದಯ್ಯ ಅವರು ತಮ್ಮ ಜೀವನದಲ್ಲಿ ಎಂದಿಗೂ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಅಥವಾ ಕುಟುಂಬಕ್ಕಾಗಿ ಮಾತ್ರ ಕೆಲಸ ಮಾಡಲಿಲ್ಲ. ಸಮಾಜ ಮತ್ತು ಜನರ ಒಳಿತಿಗಾಗಿ ತಮ್ಮ ಬದುಕನ್ನೇ ಮುಡುಪಾಗಿಟ್ಟ ಮಹಾನ್ ನುಲಿಯ ಚಂದಯ್ಯನವರು. ಸುಮಾರು 1000 ವರ್ಷಗಳ ಹಿಂದೆಯೇ ಅವರು ನೀಡಿದ ಸಾಮಾಜಿಕ ಸಂದೇಶಗಳು ಇಂದಿಗೂ ಪ್ರಸ್ತುತವಾಗಿವೆ. ಅವರ ವಿಚಾರಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದರು. ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗಣ್ಯರಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ರಾಜ್ಯ ವ್ಯವಸ್ಥಾಪಕರಾದ ಮಲ್ಲಿಕಾರ್ಜುನ, ರಾಯಚೂರು ಮಹಾನಗರ ಪಾಲಿಕೆ ಆಡಳಿತ ವಿಭಾಗದ ಉಪ ಆಯುಕ್ತ ಶರಣಪ್ಪ, ಜಿಲ್ಲಾಧಿಕಾರಿಗಳ ಕಚೇರಿಯ ತಹಸೀಲ್ದಾರ್ ಪರಶುರಾಮ್, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಕೃಷ್ಣ ಶಾವಂತಿಗೇರ, ಅಖಿಲ ಕರ್ನಾಟಕ ಅಲೆಮಾರಿ ವಿಮುಕ್ತ ಬುಡಕಟ್ಟು ಸಂಘಟನೆಗಳ ಒಕ್ಕೂಟ ರಾಜ್ಯ ಜಂಟಿ ಕಾರ್ಯದರ್ಶಿ ಆನಂದ್ ಕುಮಾರ್, ಏಕಲವ್ಯ ಕುಳುವ ಮಹಾಸಂಘದ ಸದಸ್ಯರಾದ ಮಾಲಾಭಜಂತ್ರಿ, ರಾಮಪ್ಪ ಕೊರವರ್, ರವಿಕುಮಾರ್, ಶಿವಾನಂದ್ ಭಜಂತ್ರಿ, ಡಾಕ್ಟರ್ ದಂಡಪ್ಪ ಬಿರಾದರ್ ಸೇರಿದಂತೆ ಸಮಾಜದ ಮುಖಂಡರು ಭಾಗವಹಿಸಿದರು. ರಾಜ್ಯದಲ್ಲಿ 60 ಲಕ್ಷ ಅರ್ಹ ಮತದಾರರ ಹಕ್ಕು ಕಸಿದುಕೊಂಡು 44 ಲಕ್ಷ ಮತದಾರರಿಗೆ ನಾಗರಿಕತ್ವ ಕುರಿತು ನೋಟಿಸ್ ನೀಡಲು ಮುಂದಾಗಿರುವ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಸೆಪ್ಟೆಂಬರ್ 1ರಂದು ನಾಗರಿಕ ಸಂಘಟನೆಗಳು ಸಾಕ್ಷ್ಯಗಳೊಂದಿಗೆ ಎಲೆಕ್ಷನ್ ಕಮಿಷನ್ ಚಲೋ ಹೋರಾಟ ನಡೆಸಲಾಗುತ್ತದೆ ಎಂದು ಸಮಿತಿ ಸಂಚಾಲಕ ಶರಣಕುಮಾರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಹೆಸರಿನಲ್ಲಿ ಚುನಾವಣಾ ಆಯೋಗ ಮಂಡಿಸಿರುವ ಕರಡು ಮತದಾರರ ಪಟ್ಟಿ ಒಪ್ಪಲು ಸಾಧ್ಯವಿಲ್ಲ. ದೋಷಪೂರಿತವಾದ ಅವೈಜ್ಞಾನಿಕ ಪ್ರಕ್ರಿಯೆಯಾಗಿದೆ ಎಂದರು. ಎಸ್ಐಆರ್ ಕುರಿತಂತೆ ನಾಗರಿಕರ ಅನುಮಾನಗಳು, ಆತಂಕಗಳನ್ನು ದೂರ ಮಾಡಬೇಕಿದ್ದ ಚುನಾವಣಾ ಆಯೋಗ ಮರೆಮಾಚಿ ತಪ್ಪು ಮಾಹಿತಿಗಳನ್ನು ನೀಡುತ್ತಲೇ ಬಂದಿದೆ. ಜನಜಾಗೃತಿ ಮಧ್ಯೆಯೂ ಅರ್ಹರನ್ನು ಮತದಾರರ ಪಟ್ಟಿಯಿಂದ ಹೊರಗಿಟ್ಟಿದೆ. ಬಿಎಲ್ಒಗಳಿಗೆ ಸಮರ್ಪಕ ತರಬೇತಿ ನೀಡದೆ ತರಾತುರಿಯಲ್ಲಿ ಪ್ರಕ್ರಿಯೆ ಪೂರ್ಣಗೊಳಿಸಿರುವುದಾಗಿ ಹೇಳುತ್ತಿದೆ. ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಕುರಿತು ಬಿಎಲ್ಒಗಳಿಗೆ ಯಾವುದೇ ಸೂಚನೆ ನೀಡದೆ ಮತದಾರರನ್ನು ದೂರ ಉಳಿಸುವಂತಾಯಿತು. ಎನಿಮೇಷನ್ ಫಾರಂ ಎಲ್ಲರಿಗೂ ನೀಡದೆ ತಪ್ಪು ಗಣತಿ ಅರ್ಜಿಗಳು ಭರ್ತಿ ಮಾಡಿಕೊಂಡು ಸಾಧನೆ ಎಂಬಂತೆ ಬಿಂಬಿಸಿಕೊಂಡ ಚುನಾವಣಾ ಆಯೋಗದ ನಡೆಯನ್ನು ಅವೈಜ್ಞಾನಿಕವಾಗಿದೆ. ಹೊಸಬರ ಸೇರ್ಪಡೆ ಫಾರಂ 6, ಮೃತಪಟ್ಟವರಿಗೆ ಫಾರಂ 7, ಸ್ಥಳಾಂತರ ತಿದ್ದುಪಡಿ ಇದ್ದರೆ ಫಾರಂ 8 ಕೊಟ್ಟು ಭರ್ತಿಗೆ ಸೂಚಿಸಲಾಗಿತ್ತು. ಆದರೆ ಸ್ಥಳಾಂತರ ಮತದಾರರನ್ನು ಕಡಿತ ಮಾಡಲು ಆಯೋಗ ನಿರ್ಧರಿಸಿದೆ. 2002 ಮತದಾರರ ಪಟ್ಟಿ ಕಡ್ಡಾಯಗೊಳಿಸಿದ್ದರೂ ಮತದಾರರ ಪಟ್ಟಿಯೇ ಜನರಿಗೆ ದೊರೆಯಲೇ ಇಲ್ಲ. ಉದ್ದೇಶಪೂರ್ವಕವಾಗಿಯೇ ಆಯೋಗ ನಡೆದುಕೊಂಡಿದೆ ಎಂದರು. ಕೇಂದ್ರ ಬಿಜೆಪಿ ಸರ್ಕಾರ ಮತ್ತು ಆಯೋಗ ಎರಡೂ ಸೇರಿಕೊಂಡು ಅರ್ಹ ಮತದಾರರನ್ನು ವಂಚಿತಗೊಳಿಸಿದೆ ಎಂದರು. 20 ಲಕ್ಷ ಮತದಾರರನ್ನು ಅನುಮಾನಾಸ್ಪದ ಗುರುತಿಸಿರುವ ಆಯೋಗ ಇವರೆಲ್ಲ ಯಾರು ಎಂದು ಹೇಳಲು ಸಿದ್ಧವಿಲ್ಲ. ವಲಸೆ ಹೋದವರು, ಅನ್ಯ ಕಾರಣಕ್ಕೆ ಲಭ್ಯವಾಗದೇ ಇರುವವರೆಲ್ಲರನ್ನೂ ಎಲ್ಲಿಯೂ ಇಲ್ಲದಂತಾಗಿದೆ. ಸರಿಸುಮಾರು 50 ಲಕ್ಷ ಜನರು ಸ್ಥಳಾಂತರ ಎಂದು ಗುರುತಿಸಲಾಗಿದೆ. ಮತದಾರರ ಪಟ್ಟಿಗೆ ಸೇರ್ಪಡೆಯಾಗಿಲ್ಲ ಎಂದರೆ ಮತದಾನ ಹಕ್ಕು ಕಸಿದುಕೊಂಡಂತೆಯೇ ಸರಿ. ಕೂಡಲೇ ಎಸ್ಐಆರ್ ಪ್ರಕ್ರಿಯೆ ರದ್ದುಗೊಳಿಸದೆ ಹೋದಲ್ಲಿ ನ್ಯಾಯಾಲಯದ ಮೊರೆ ಹೋಗುವುದಾಗಿ ಹೇಳಿದರು. ಕರ್ನಾಟಕ ನಾಗರಿಕ ಸಂಘಟನೆ, ಜನಪರ ಸಂಘಟನೆ ಹಾಗೂ ಜಾತ್ಯತೀತ ಪಕ್ಷಗಳು, ಪ್ರಜ್ಞಾವಂತರು 1 ವರ್ಷಗಳವರೆಗೆ ಎಸ್ಐಆರ್ನ ಲೋಪಗಳ ಬಗ್ಗೆ ಎತ್ತಿಡತಕ್ಕಂಥದ್ದು, ಎಸ್ಐಆರ್ ಕುರಿತು ಸಾಕಷ್ಟು ಕೆಲಸ ಮಾಡ್ತಾ ಬಂದಿವೆ. ಏನು ಬಿಹಾರದಲ್ಲಿ ಏನು ಎಸ್ಐಆರ್ ಅನ್ನ ಹೆಸರು ಪ್ರಕ್ರಿಯೆ ಪೂರ್ಣಗೊಂಡು ಘೋಷಣೆ ಮಾಡಿದ ಅಂದಿನಿಂದಲೂ ಕೂಡ ಸತತವಾಗಿ 1 ವರ್ಷದಿಂದಲೂ ಕೂಡ ಎಸ್ಐಆರ್ ಅಲ್ಲಿ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಅವೈಜ್ಞಾನಿಕವಾಗಿರ್ತಕ್ಕಂಥ ಪ್ರಜಾತಾಂತ್ರಿಕವಾಗಿರ್ತಕ್ಕಂಥ ವ್ಯವಸ್ಥೆಯ ಬಗ್ಗೆ ನಾಗರಿಕ ಸಂಘಟನೆಗಳು ಈಗಾಗಲೇ ಮಾತಾಡ್ತಾ ಬಂದಿದ್ದಾವೆ. ಕಾರಣ ಏನು, ಕರ್ನಾಟಕ ಎನ್ನುವಂಥದ್ದು ಕುವೆಂಪು ಅವರ ನಾಡು, ಬಸವಣ್ಣನವರ ನಾಡಾಗಿದೆ. ಏನು ಬಿಹಾರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಆಗಬಾರದಂತಹ ಏನು ಮತದಾರರ ಪ್ರಕ್ರಿಯೆಯಿಂದಾಗಿ ಕೋಟ್ಯಾಂತರ ಮತದಾರರು ಮತದಾರ ಪಟ್ಟಿಯಿಂದ ಹೊರಗುಳಿದ್ರು. ಈ ಪ್ರಕ್ರಿಯೆ ಕರ್ನಾಟಕದಲ್ಲಿ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಮತ್ತು ಈ ಮತದಾರರ ಪಟ್ಟಿ ರಾಜಕೀಯಕ್ಕೆ ಸೀಮಿತಗೊಳಿಸಬಾರದು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು
ನಾಗರಿಕ ಸಮಾಜ ಈ ಎಲ್ಲ ಒಂದು ಘಟನೆಗಳನ್ನು ಖಂಡಿಸಿ ಈ SIR ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಎಂತಕ್ಕಂಥದ್ದನ್ನು ಇವತ್ತು ಈ ಮಾಧ್ಯಮದ ಗೋಷ್ಠಿ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಏನಾಗಿದೆಪ್ಪ ಇಷ್ಟೆಲ್ಲ ನಾವು ಮಾತಾಡ್ತಾ ಇದ್ದೀವಿ ಇವತ್ತು ನಾಗರಿಕ ಸಂಘಟನೆಗಳಂತ ನೋಡಿದಾಗ, ಇವತ್ತು ಕರ್ನಾಟಕ 60 ಲಕ್ಷ ಅರ್ಹ ಮತದಾರರು ಮತದಾನದ ಹಕ್ಕನ್ನು ಅವರ ವಿರುದ್ಧ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ರದ್ದುಪಡಿಸಿರ್ತಕ್ಕಂಥದ್ದು ಮತ್ತು 44 ಲಕ್ಷ ಮತದಾರರಿಗೆ ನಿಮ್ಮ ನಾಗರಿಕತ್ವದ ಬಗ್ಗೆ ಅನುಮಾನವಿದೆ ಅಂತ ನೋಟಿಸ್ ಕೊಡ್ತಕ್ಕಂಥದ್ದು ಮತ್ತು ಈ ಸಾರ್ವಜನಿಕರನ್ನ ಜನಸಾಮಾನ್ಯರಿಗೆ ಮಾನಸಿಕ ಹಿಂಸೆಗೆ ಗುರಿಪಡಿಸತಕ್ಕಂಥದ್ದನ್ನ ಮತ್ತು ಹೊಸದಾಗಿ ಸೇರ್ಪಡೆ ಆಗಬೇಕಾಗಿರ್ತಕ್ಕಂಥ 15 ಲಕ್ಷ ಮತದಾರರು ನೋಂದಣಿಯನ್ನು ಸಮಸ್ಯಾತ್ಮಕಗೊಳಿಸಿರ್ತಕ್ಕಂಥದ್ದು ಇದು ನಿಜವಾದ ದೊಡ್ಡ ಅಪರಾಧ ಎಂತಕ್ಕಂಥದ್ದನ್ನು ಇವತ್ತು ನಾಗರಿಕ ಸಂಘಟನೆಗಳು ಇದನ್ನ ಒತ್ತಿ ಹೇಳ್ತಾ ಇದ್ದಾವೆ. ಈ ಒಂದು ಪ್ರಕ್ರಿಯೆ ಪ್ರಾರಂಭಗೊಂಡು ಈ ರೀತಿಯ ಅವ್ಯವಸ್ಥಿತವಾಗಿ ಆಗಲಿಕ್ಕೆ ಕಾರಣ ಯಾರು ನಿಜವಾದ ಆರೋಪಿಗಳು ಅನ್ನುವಂಥದ್ದನ್ನ ಇವತ್ತು ಸಾಮಾಜಿಕ ಸಂಘಟನೆಗಳು ಇವತ್ತು ಬಹಿರಂಗವಾಗಿ ಹೇಳ್ತಾ ಇದ್ದಾವೆ. ಹಿಡಿದಿತ್ತಪ್ಪ ಅಂತಂದ್ರೆ ಯಾರು ಹೊಸದಾಗಿ ಸೇರ್ಪಡೆ ಆಗ್ತಾರ ಅಂತವ್ರನ್ನ ಸೇರ್ಪಡೆ ಮಾಡ್ತಕ್ಕಂಥದ್ದು ಮತ್ತು ಅದಾದ ನಂತರದಲ್ಲಿ ಯಾರು ಡೆತ್ ಆಗಿರ್ತ ಅವ್ರನ್ನ ಡಿಲೀಟ್ ಮಾಡ್ತಕ್ಕಂಥದ್ದಾಗಿರ್ಬೋದು ಮತ್ತು ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು, ತಿದ್ದುಪಡಿಗಳಾಗ್ತಕ್ಕಂಥದ್ದು, ಇವೆಲ್ಲ ಪ್ರಕ್ರಿಯೆ ಒಟ್ಟೊಟ್ಟಿಗೆ ನಡೀತಾ ಇದ್ವು. ಆದ್ರೆ ಇವತ್ತು ಯಾವ ರೀತಿ ನಡೀತಿದೆ SIR ಪ್ರಕ್ರಿಯೆ? ಇವತ್ತು ನಡೀತಕ್ಕಂಥ ಪ್ರಕ್ರಿಯೆ ಏನಾಗಿದೆ? ಕೇವಲ ಮತದಾರರನ್ನ ಹೊರಗಿಡ್ತಕ್ಕಂಥದ್ದು ಪ್ರಕ್ರಿಯೆ ನಡೀತಿದೆ. ಯಾಕೆ ಹೊಸ ಮತದಾರರನ್ನ ಸೇರ್ಪಡೆಗೊಳಿಸ್ತಾ ಇಲ್ಲ? ಯಾಕೆ ತಿದ್ದುಪಡಿಗೆ ಅವಕಾಶ ಇಲ್ಲ? ಇದು ನಮ್ಮ ಮುಂದಿರುತ್ತ ನಾಗರಿಕ ಸಮಾಜದ ಮುಂದಿರ್ತಕ್ಕಂಥ ಒಂದು ಪ್ರಶ್ನೆ. ಇವತ್ತು ಚುನಾವಣಾ ಆಯೋಗದಲ್ಲಿ ಯಾರ್ಯಾರು ಇರಬೇಕಾಗಿತ್ತು? ಇವತ್ತು ಕೇಂದ್ರ ಸರ್ಕಾರದಿಂದ 2 ಮತ್ತು ಸುಪ್ರೀಂ ಕೋರ್ಟ್ನಿಂದ ಒಬ್ಬ ಮುಖ್ಯ ನ್ಯಾಯಾಧೀಶರು, ವಿರೋಧ ಪಕ್ಷದಿಂದ ಒಬ್ರು ಇರಬೇಕಾಗಿತ್ತು. ಇವತ್ತು ಸುಪ್ರೀಂ ಕೋರ್ಟ್ನಿಂದ ಒಬ್ರು ಕೂಡ ನೇಮಕವಾಗಿಲ್ಲ. ಯಾಕೆ ನೇಮಕ ಆಗಿಲ್ಲ ಈ ಚುನಾವಣೆ ಪ್ರಕ್ರಿಯೆಯಲ್ಲಿ? ಇದನ್ನು ಕೂಡ ನಾವು ಪ್ರಶ್ನೆ ಮಾಡ್ತಾ ಇವತ್ತು ಲಾಜಿಕಲ್ ಡಿಸ್ಕ್ರಿಮಿನೇಷನ್ಸ್ ಇರ್ತಕ್ಕಂಥದ್ದು, ಈ ಲಾಜಿಕಲ್ ಡಿಸ್ಕ್ರಿಮಿನೆನ್ಸ್ ಅಂತಕ್ಕಂಥದ್ರ ಬಗ್ಗೆ ಬೇರೆಯವರಿಗೆ ಮಾಹಿತಿ ಇಲ್ಲ. ಅವರ ಒಂದು ಮೊಬೈಲ್ಗಳಲ್ಲಿ ಆ್ಯಪ್ಗಳಲ್ಲಿ ಆ ಲಾಜಿಕಲ್ ಡಿಸ್ಕ್ರಿಮಿನೆನ್ಸ್ ಅಂತಕ್ಕಂಥದ್ದನ್ನ ಆ್ಯಡ್ ಮಾಡಲಾಗಿದೆ. ಅದರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನ ಇವತ್ತು ಕೊಡ್ತಾ ಇಲ್ಲ. ಇವತ್ತು ಜನರನ್ನ SIR ಪ್ರಕ್ರಿಯೆಗೆ ಒಳಪಡಿಸಿರ್ತಕ್ಕಂಥದ್ದು, ಜನರಿಗೆ SIR ಅಂದ್ರೆ ಏನಂತ ಗೊತ್ತಿಲ್ಲ. SIR ಅನ್ನೋದ್ರ ಬಗ್ಗೆ ಜನರಿಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಬೇಕಾಗಿತ್ತು. ಆ ಮಾಹಿತಿಯನ್ನು ಕೊಡದೆ ಈ ರೀತಿಯಾಗಿರ್ತಕ್ಕಂಥದ್ದು ಪ್ರಕ್ರಿಯೆ ನಡೆದಿರ್ತಕ್ಕಂಥದ್ದು ಖಂಡನೀಯವಾಗಿರ್ತಕ್ಕಂಥದ್ದು. ನಾವು ಮುಖ್ಯವಾಗಿ ಕೆಲವು ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋದಾಗ 2002ರ ಪಟ್ಟಿ ಪ್ರತಿಯೊಬ್ಬ ಮತದಾರರು 2002 ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಅಲ್ಲಿನಂತೆ ಕೋರ್ಟಿಗೆ ಅಲೆಯಬೇಕಾ ಅಥವಾ ಈ ಯಾವ ಪ್ರಶ್ನೆಗಳಿಗೂ ಚುನಾವಣಾ ಆಯೋಗದ ಬಳಿ ಉತ್ತರವಿಲ್ಲ? ಇವೆಲ್ಲ ನಾವು ಕೇಳ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ಚುನಾವಣಾ ಆಯೋಗದ ಹತ್ರನೇ ಪ್ರಶ್ನೆಗಳ ಉತ್ತರ ಇಲ್ಲ ಪ್ರಶ್ನೆಗಳಿಗೆ. ಹಿಂಗಿರುವಾಗ ಇನ್ನು ಕರ್ನಾಟಕದ 2025ರ ಮತದಾರರ ಪಟ್ಟಿಯಲ್ಲಿದ್ದ 5.54 ಕೋಟಿ ಮತಗಳ ಪೈಕಿ 1.8 ಕೋಟಿ ಮತಗಳು SDDU ಕೆಟಗರಿ ಅಡಿಯಲ್ಲಿ ಶಾಶ್ವತವಾಗಿ ಡಿಲೀಟ್ ಮಾಡಲಾಗಿದೆ ಮತ್ತು ಕರಡು ಪಟ್ಟಿ ಬಂದಿರುವ ಮತದಾರರ ಪೈಕಿ 43.8 ಲಕ್ಷ ಮತದಾರರನ್ನು ಅನುಮಾನಾಸ್ಪದವಾಗಿ ಮತದಾರರೆಂದು ಪರಿಗಣಿಸಿ ಅವರನ್ನು ತಮ್ಮ ನಾಗರಿಕತ್ವ ಸಾಬೀತುಪಡಿಸುವಂತೆ ನೋಟಿಸ್ ಕಳಿಸುವ ತೀರ್ಮಾನ ಮಾಡಿದೆ. ನಾವು ಈ ವಿವರಣೆ ಬಹಳಷ್ಟು ಇದೆ, ಮಾಧ್ಯಮ ಮಿತ್ರರು ನೀವೆಲ್ಲ ನೋಡ್ಬೋದು. ನಮ್ಮ ಒಂದು ಅಂತಿಮವಾಗಿರ್ತಕ್ಕಂಥ ಶರ ಏನಪ್ಪಾ ಅಂತ ಹೇಳಿದ್ರೆ, ಚುನಾವಣಾ ಆಯೋಗ ನಡೆಸಿರ್ತಕ್ಕಂಥ ಪ್ರಕ್ರಿಯೆಯನ್ನಾಗಲಿ ಅದು ನೀಡಿರುವ ಅಂಕಿಅಂಶಗಳನ್ನಾಗಲಿ ಆದರೆ ಅದರ ಹಿಂದಿರುವ ವಿವರಣೆಯನ್ನಾಗಲಿ ನಾವು ಒಪ್ಪಲು ಸಾಧ್ಯವಿಲ್ಲ. ಕರ್ನಾಟಕದ ನಾಗರಿಕ ಸಮಾಜ ಇದೊಂದು ದೋಷಪೂರಿತ ಅನಾಗರಿಕ ಪ್ರಕ್ರಿಯೆ ಎಂದು ಘೋಷಿಸುತ್ತದೆ ಮತ್ತು ಇದನ್ನ SIR ಪ್ರಕ್ರಿಯೆಯನ್ನ ತಿರಸ್ಕರಿಸ್ತಾ ಇದೆ. ಇಂತಹ ದೋಷ, ಎರಡನೇ ವಿಷಯ ಏನಪ್ಪ ಹೇಳಿದ್ರೆ, ಇಂತಹ ದೋಷ ಮತ್ತು ದುಷ್ಟತನದ ಪ್ರಕ್ರಿಯೆಯನ್ನು ರೂಪಿಸುವ ಕೇಂದ್ರ ಚುನಾವಣಾ ಆಯೋಗ ವಿಶೇಷವಾಗಿ ಜ್ಞಾನೇಶ್ ಕುಮಾರ್ ರಾಜೀನಾಮೆಯನ್ನ ಕೊಡಬೇಕು ಅಂತಕ್ಕಂಥದ್ದನ್ನ ನಾಗರಿಕ ಸಮಾಜ ಸಂಘಟನೆಗಳು ಒತ್ತಾಯವನ್ನ ಮಾಡ್ತಾ ಇದ್ದಾವೆ. ಮತ್ತೆ ಇನ್ನು ಪ್ರಮುಖವಾಗಿರ್ತಕ್ಕಂಥದ್ದು ನಮ್ಮ ಒಂದು ಒತ್ತಾಯ ಏನಪ್ಪ ಅಂತ ಹೇಳಿದ್ರೆ,
ಕೇಂದ್ರ ಚುನಾವಣಾ ಆಯೋಗವನ್ನು ಆಯ್ಕೆ ಮಾಡಲು ಕೇಂದ್ರ ಸರ್ಕಾರ ಮಾಡಿರುವ ತಿದ್ದುಪಡಿಯೇ ದುರುದ್ದೇಶದಿಂದ ಕೂಡಿದೆ ಅಂತಕ್ಕಂಥದ್ದು ನಮ್ಮ ಗಂಭೀರವಾಗಿರ್ತಕ್ಕಂಥ ಆರೋಪ. ಇಬ್ಬರು ಆಳುವ ಪಕ್ಷದ ಮತ್ತು ಒಬ್ಬರು ವಿರೋಧ ಪಕ್ಷದ ಸದಸ್ಯರಿದ್ದು ಆಯ್ಕೆ ಮಾಡುವ ಸಂಸ್ಥೆ ನಿಷ್ಪಕ್ಷಪಾತವಾಗಿ ಇರಲು ಸಾಧ್ಯವಿಲ್ಲ. ಅಂದ್ರೆ ಇಲ್ಲಿ ಆಡಳಿತಾರೂಢ ಪಕ್ಷದಿಂದ ಇಬ್ಬರು ಇದ್ದು ವಿರೋಧ ಪಕ್ಷದಿಂದ ಒಬ್ಬರು ಇದ್ದು ಇದು ಎಷ್ಟರ ಮಟ್ಟಿಗೆ ಸಮಂಜಸ? ಆಡಳಿತ ಪಕ್ಷದಿಂದ ಇಬ್ಬರು ಇದ್ದಾಗ ಅವ್ರ ನಿರ್ಣಯವೇ ಅಂತಿಮ ನಿರ್ಣಯ, ವಿರೋಧ ಪಕ್ಷದಲ್ಲಿ ಒಬ್ಬರು ಇದ್ರೆ ಅವ್ರು ಮತ್ತೆ ಯಾರು ಕೇಳಬೇಕು? ಹೇಳಕ್ ಸಾಧ್ಯ ಇಲ್ಲ. ಹಾಗಾಗಿ ಸುಪ್ರೀಂ ಕೋರ್ಟ್ನಿಂದ ಒಬ್ಬರು ಜುಡಿಷಿಯರ್ನ ನೇಮಕ ಮಾಡಬೇಕಾಗಿತ್ತು, ಅದನ್ನು ಮಾಡಿಲ್ಲ ಎನ್ನುವಂಥದ್ದು. ಆ ರೀತಿಯಾಗಿ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಇರುವ ಸಮಿತಿ ಆಯ್ಕೆ ಮಾಡುವ ವಿಧಾನಕ್ಕೆ ಮರಳಬೇಕು, ಮತ್ತೆ ಆ ರೀತಿಯಾಗಿರ್ತಕ್ಕಂಥ ಮೊದಲಿರ್ತಕ್ಕಂಥ ಪ್ರಕ್ರಿಯೆಗೆ ಮರಳಬೇಕಂತಕ್ಕಂಥ ಒಂದು ಒತ್ತಾಯ. ಇನ್ನು ನಾಲ್ಕನೇದು ಮುಖ್ಯ ಅಂಶ ಏನಪ್ಪ ಅಂತ ಹೇಳಿದ್ರೆ, ಈ ಅಕ್ರಮ ಪ್ರಕ್ರಿಯೆಯನ್ನು ಖಂಡಿಸಿ ನಾವು ಸೆಪ್ಟೆಂಬರ್ 1ರಂದು ಚಲೋ ಸಂತ್ರಸ್ತರ ಸಾಕ್ಷ್ಯಗಳೊಂದಿಗೆ ಎಲೆಕ್ಷನ್ ಕಮಿಷನ್ ಚಲೋ ನಡೆಸಲಾಗುತ್ತಿದೆ, ನಿಮ್ಮ ಇಡೀ ಪ್ರಕ್ರಿಯೆ ಹೇಗೆ ತಪ್ಪಾದದ್ದು ಎಂಬುದನ್ನು ಕೇವಲ ತರ್ಕದ ಮೂಲಕದಲ್ಲಿ ನಾವು ಉತ್ತರ ಕೊಡಲಿಕ್ಕೆ ಸಿದ್ಧರಿಲ್ಲ, ಆದರೆ ಜೀವಂತ ಸಾಕ್ಷಿಗಳ ಸಮೇತವಾಗಿ ನಾವು ಚುನಾವಣಾ ಆಯೋಗದ ಮುಂದೆ ಬರಲಿದ್ದೇವೆ. ಈ ಸಂದರ್ಭದಲ್ಲಿ ಅಸೀಮುದ್ದೀನ್ ಅಖ್ತರ್, ಮೊಹಮ್ಮದ್ ಎಜಾಜ್, ಆಂಜನೇಯ ಕುರುಬದೊಡ್ಡಿ, ಮಾರ್ಯಮ್ಮ ಇದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ, ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ತಾಲೂಕಿನ ತಲಮಾರಿ ಗ್ರಾಮದಲ್ಲಿ ನಡೆದಿರುವ ಹಲ್ಲೆ ಘಟನೆಗೆ ಸಂಬಂಧಿಸಿದಂತೆ ಸದರ್ ಬಜಾರ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ನ್ಯಾಯಾಲಯದಲ್ಲಿಯೂ ಜಾಮೀನು ತಿರಸ್ಕೃತಗೊಂಡಿದ್ದರೂ ಪೊಲೀಸರು 12 ಜನ ಆರೋಪಿಗಳನ್ನು ಬಂಧಿಸುತ್ತಿಲ್ಲ. ಆದರೆ ಆರೋಪಿಗಳು ಮತ್ತೆ ಜೀವ ಬೆದರಿಕೆ ಹಾಕುತ್ತಿದ್ದು, ಕೂಡಲೇ ರಕ್ಷಣೆ ಒದಗಿಸಬೇಕು. ಇಲ್ಲದೆ ಹೋದಲ್ಲಿ ಅಪಾಯವಾದರೆ 12 ಜನ ಆರೋಪಿಗಳು ಸದರ್ ಬಜಾರ್ ಪೊಲೀಸರು ನೇರ ಹೊಣೆಯಾಗಬೇಕಾಗುತ್ತದೆ ಎಂದು ಶೌಕತ್ ಅಲಿ ಪಟೇಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮೇ 12ರಂದು ಹಲ್ಲೆ ಮಾಡಿ ಕೊಲೆಗೆ ಯತ್ನಿಸಿದ ಘಟನೆಗೆ ಸಂಬಂಧಿಸಿದಂತೆ ಸದರ್ ಬಜಾರ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿತ್ತು. ಜುಲೈ 22ರಂದು ಜಿಲ್ಲಾ ನ್ಯಾಯಾಲಯದಲ್ಲಿ ಆರೋಪಿಗಳಿಗೆ ಜಾಮೀನು ತಿರಸ್ಕೃತಗೊಳಿಸಲಾಗಿದೆ. ಆದರೂ ಆರೋಪಿಗಳನ್ನು ಪೊಲೀಸರು ಬಂಧಿಸಿಲ್ಲ. ಇಂಬರಹ ನೀಡಿ ಆರೋಪಿಗಳು ಸಿಗುತ್ತಿಲ್ಲ ಎಂದು ಲಿಖಿತವಾಗಿ ನೀಡಿದ್ದಾರೆ. ಆದರೆ ಆರೋಪಿಗಳು ಮತ್ತೆ ಜೀವ ಬೆದರಿಕೆ ಕರೆ ಮಾಡಿ ಮನೆಗೆ ನುಗ್ಗಿ ಹೊಡೆಯುವುದಾಗಿ ಬೆದರಿಸುತ್ತಿದ್ದಾರೆ. ಜೀವಕ್ಕೆ ರಕ್ಷಣೆಯೇ ಇಲ್ಲದಂತಾಗಿದೆ. ರಾಜ್ಯದ ಮುಖ್ಯಮಂತ್ರಿ, ಗೃಹ ಸಚಿವರು, ಡಿಐಜಿ ಸೇರಿ ಹಿರಿಯ ಅಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ
ರಕ್ಷಣೆ ಒದಗಿಸುತ್ತಿಲ್ಲ. ಸದರ್ ಪಿಐ ದಾದಾವಲಿ ಅವರನ್ನು ಭೇಟಿ ಮಾಡಿ ಮನವಿ ಮಾಡಲಾಗಿದೆ. ಆದರೂ ಆರೋಪಿಗಳನ್ನು ಬಂಧಿಸುತ್ತಿಲ್ಲ. ನಿತ್ಯವೂ ಕರೆ ಮಾಡಿ ಕುಟುಂಬದವರಿಗೆ ಬೆದರಿಕೆ ಹಾಕಲಾಗುತ್ತಿದೆ. ರಾಜಕೀಯ ವ್ಯಕ್ತಿಗಳ ಬೆಂಬಲದಿಂದ ರಕ್ಷಣೆ ನೀಡುತ್ತಿಲ್ಲ. ಆರೋಪಿಗಳನ್ನು ಬಂಧಿಸುತ್ತಿಲ್ಲ. ಕೂಡಲೇ ಆರೋಪಿಗಳನ್ನು ಬಂಧಿಸದೆ ಹೋದಲ್ಲಿ ನ್ಯಾಯಾಲಯದ ಮೊರೆ ಹೋಗುವುದಾಗಿ ಹೇಳಿದರು. ಅಶೋಕ್ ಪಟೇಲ್, ನಿಜಾಮ್ ಪಟೇಲ್, ಇರ್ಫಾನ್, ಇಮ್ರಾನ್, ಸನಾವುಲ್ಲಾ ಸೇರಿದಂತೆ 12 ಜನರ ವಿರುದ್ಧ ಕೇಸ್ ದಾಖಲಾದರೂ ಕ್ರಮವಾಗದೇ ಇರುವುದರಿಂದ ಹೆದರಿಸಿ ಬೆದರಿಸಲಾಗುತ್ತಿದೆ. ಏನಾದರೂ ಅಪಾಯವಾದರೆ ಆರೋಪಿಗಳು ಪೊಲೀಸರು ಹೊಣೆಯಾಗಬೇಕಾಗುತ್ತದೆ ಎಂದರು. ಕಂಪ್ಲೇಂಟ್ ಕೊಟ್ಟರೆ ನಾವು ಹೋಗಿ FIR ಮಾಡಿಸಿದ್ವಿ ಸರ್. ಎಲ್ಎಲ್ಸಿ ಮಾಡಿಸಿ FIR ಮಾಡಿಸಿದ್ವಿ. ಮಾಡಿಸಿದ ಮೇಲೆ ಅರೆಸ್ಟ್ ಮಾಡಿ ಅಂತೇಳಿ ಅವ್ರಿಗೆ ಲೆಟರ್ ಕೊಟ್ಟಿದ್ವಿ ಸರ್. ಡೇಟ್ ರಿಜೆಕ್ಟ್ ಆಯ್ತು ಅವ್ರದ್ದು. ಡೇಟ್ ರಿಜೆಕ್ಟ್ ಆದಮೇಲೆ ಅರೆಸ್ಟ್ ಮಾಡಿದ್ರು ಸರ್. ಅರೆಸ್ಟ್ ಮಾಡಿ ಅಂತ ಒಂದು ಲೆಟರ್ ಕೊಟ್ಟರೆ ಅರೆಸ್ಟ್ ಮಾಡಿಲ್ಲ ಸರ್ ಅವರು. ನಾವು ಇನ್ಕ್ವೈರಿ ಮಾಡೋಕತ್ತು ಅಂತ ಹೇಳಿದ್ರು ಸರ್. ಇನ್ಕ್ವೈರಿ ಮಾಡೋಕತ್ತು ಅಂದರೆ ಹೋಗಿ SP ಸಾಹೇಬ್ DSP ಸಾಹೇಬ್ ಭೇಟಿ ಮಾಡಿದ್ವಿ. ಮತ್ತೆ ಒಂದು ಸಲ 3-4 ಜನ ಹೋಗಿ ಭೇಟಿ ಮಾಡಿ ಫೋಟೋ ಇದು GPS ಫೋಟೋಗಳು ಹಾಕಿ ಕಾರ್ಡ್ ಕೊಟ್ಟು ಎಲ್ಲ ಮಾಡಿದ್ರು ಸರ್. ಅವ್ರು ಗಮನಕ್ಕೆ ಇಲ್ಲ ಸರ್. ಗಮನಕ್ಕೆ ಕೇರೆ ಮಾಡಿಲ್ಲ ಸರ್. ಅವರು ಕೇರ್ ಮಾಡಲಾರ್ದಾಗ ಏನು ಮಾಡಿದ್ವಿ ಮೇಡಮ್, ಏನು ಮಾಡಿದ್ವಿ ಸರ್, CM ಸಾಹೇಬ್ರಿಗೆ ಒಂದು ಲೆಟ್ರ್ ಕೊಟ್ಟೆ ಸರ್. CM ಸಾಹೇಬ್ ಕೊಟ್ಟೆ. CM ಸಾಹೇಬ್ ಕೊಟ್ಟರೆ ಅವ್ರು ಏನಾದರೂ ಮೇಲ್ ಮಾಡಿದ್ರು ಸರ್. ಪ್ರಿಯಾಂಕಾ ಖರ್ಗೆ ಅವ್ರು ಕೊಟ್ಟಿದ್ರು ಸರ್. ಪ್ರಿಯಾಂಕಾ ಸಾಹೇಬ್ ಕೊಟ್ಟರೆ DGP ಅವ್ರಿಗೆ ರೆಫರ್ ಮಾಡಿದ್ರು ಸರ್. DGP ಅವ್ರು ರೆಫರ್ ಮಾಡಿದ್ರೆ ಸರ್ ಇಲ್ಲಿ ರಾಯಚೂರು ಬಂತು ಸರ್. ರಾಯಚೂರು ಬಂದಾಗ ಹನ್ನೊಂದಾಗ ಇದು ಆಯ್ತು ಸರ್. ಆನಂದಾಗ ರಿಪೋರ್ಟ್ ಬಂತು ಸರ್, ಅರೆಸ್ಟ್ ಮಾಡಿ ಅಂತ ಕ್ಲಿಯರ್ ಮಾಡಿಲ್ಲ ಸರ್. ಅಲ್ಲಿಂದ ಮತ್ತೆ ದಾದಾವಲಿ ಸಾಹೇಬ್ಗೆ ಆ್ಯಂಡ್ ಜಿಲ್ಲಾಧಿಕಾರಿಗೆ ಮತ್ತೊಂದು ಲೆಟ್ರ್ ಕೊಟ್ಟೆ ಸರ್ ಅರೆಸ್ಟ್ ಮಾಡಿ ಅಂತೇಳಿ. ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಸರ್. ಲಾಸ್ಟ್ ಏನಾಯ್ತು ಸರ್, ಜೀವ ಬೆದರಿಕೆ ಆಗ್ತಿದೆ ಸರ್. ನನಗೆ 11ನೇ ತಾರೀಕು 8ನೇ ತಿಂಗಳದಾಗ 7ವರೆಗೆ ಅತಿಥಿ ಹೋಗಿದ್ದಲ್ಲಿ ಎಲ್ಲರೂ ಕಲ್ತು ಒಳಗೆ ಬಂದರು ಸರ್. ಒಳಗೆ ಅಟ್ಯಾಕ್ ಮಾಡಿದ್ರು ಸರ್. ಅಟ್ಯಾಕ್ ಮಾಡಿದ್ರೆ SP ಸಾಹೇಬ್ಗೆ ದಾದಾವಲಿ ಸಾಹೇಬ್ಗೆ ನಾನು ಕೊಟ್ಟೆ ಸರ್. ಮತ್ತೆ ಫೋನ್ ಮಾಡಿ ಮುಖಾಂತರ ತಿಳಿಸಿದೆ. ಮತ್ತೆ ಒಳಗೆ ಬಂದ್ರೆ ಅಂತೇಳಿ ಒಂದು ಅರ್ಜಿ ಕೊಟ್ಟೆ ಸರ್. ಇದಕ್ಕೂ ರೆಸ್ಪಾನ್ಸ್ ಸಿಗಲಿಲ್ಲ ಸರ್. ಮತ್ತೆ ಏನು ಮಾಡೋದು ಸರ್, ಮತ್ತೊಂದು ಲೆಟರ್ ಕೊಟ್ಟು ಮತ್ತೆ ಹೋಗಿ ಮತ್ತೆ ಸರ್ ರಿಕ್ವೆಸ್ಟ್ ಮಾಡಿದ್ರು ಸರ್. ಮತ್ತೆ ಮಾಡಿದ್ರೆ ಏನು ಮಾಡಿದ್ರು ಸರ್, ಅವರು ವಾರ್ನಿಂಗ್ ಕೊಟ್ಟರು ಸರ್. ನನಗೆ ವಾರ್ನಿಂಗ್ ಕೊಟ್ಟರು ಸರ್. ಎಂಥ ವಾರ್ನಿಂಗ್ ಅಂದರೆ ನಿಮ್ಮ ಮನೆಗೆ ಬಂದು ಸರ್ ಅಶೋಕ್ ಪಟೇಲ್, ನಿಜಾಮ್ ಪಟೇಲ್, ಇರ್ಷಾದ್ ಪಟೇಲ್, ನಿಜಾಮ್ ಪಟೇಲ್, ಇರ್ಷಾದ್ ಪಟೇಲ್ ಮನೆಗೆ ಬಂದು ಹೊಳ್ಳಿ ಇಲ್ಲ ಸರ್. ನೀವು ಇಲ್ಲಿ ರಾಯಚೂರಾಗಿರ್ತೀರ, ಇನ್ನು ಕಲ್ಮಾರಾಗಿದ್ದು ಒಳ್ಳೆ ರಾಯಚೂರು ಬಂದು ಒಳ್ಳೆ ಇಲ್ಲಿ ಮನೆ ನುಗ್ಗಿಲ್ಲ ಅಂತ ಹೇಳಕ್ಕೆ ಸರ್. 3 ಜನ ಹಾಂ ಸರ್. 11ನೇ ತಾರೀಕು ಸರ್. 11ನೇ ತಾರೀಕು ನಾನು ಕೊಟ್ಟಿದ್ದೀನ ಸರ್. ರಾತ್ರಿ ನಾನು ಓಡೋದೆ ಸರ್. ಸಿಗ್ಲಾರ್ದಾಗ ಈಗ ಹಾಕ್ತೀರಿ ಸರ್. ಅವರು ಹೇಳಿದ್ರು ಸರ್. ನೀವು ಮತ್ತೆ ಕಂಪ್ಲೀಟ್ ಮಾಡಿ ಸರ್. 11ನೇ ತಾರೀಕು ಹೋಗಿ ಕೊಟ್ಟೆ. ಮತ್ತೆ ಹೋಗ್ತೀವಿ ಸರಿಗೆ ನಮ್ಗೆ ಜೀವ ಬೆದರಿಕೆ ಹಾಕಾರ ನಾನು ಒಳ್ಳೆ ಬರ್ತಾರೆ ಅಂತ ಹೇಳಿದ್ರು ಸರ್. ಅವರು ಹೋಗ್ಕೊಟ್ಟೆ ಸರ್. DGP ಇವರೆಲ್ಲ ಕೊಟ್ಟೆ ಸರ್. ಲೋಕಲ್ದಾಗ ಕೇಳಿದಾರೆ ಸರ್. ಕೇಳಿದ್ರೆ ಮತ್ತೇನು ಮಾಡಿದ್ರೆ ಬೆಂಗಳೂರು ಹೋದೆ ಸರ್. DK ಶಿವಕುಮಾರ್ ಸಾಹೇಬ್ ಕೊಟ್ಟೆ ಸರ್. ಮತ್ತೆ ಇವರು ಪ್ರಿಯಾಂಕಾ ಖರ್ಗೆ ಸಾಹೇಬ್ ಕೊಟ್ಟಿದ್ದು, ಹೋಮ್ ಮಿನಿಸ್ಟರ್ ಸಾಹೇಬ್ ಕೊಟ್ಟೆ. ಮತ್ತೆ DGP ಸಲೀಂ ಸಾಹೇಬ್ ಹೋಗಿ ಕೊಟ್ಟೆ ಸರ್. ಅಲ್ಲಿಂದ ಮೇಲ್ ಹಾಕ್ಸಿದೆ ಸರ್. ಆದರೂ ಇನ್ನೂ ತನಕ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಮತ್ತೆ ಅವ್ರು ಏನು ಕೊಟ್ಟರು ಸರ್, ಹಿಂಬಾಲ ನಾವು ಊರಿಗೆ ಹೋಗಿವಿ, ಹುಡುಕಿವಿ, ಅವರು ಸಿಗಂಗಿಲ್ಲ ಅಂತ ಹೇಳಿ ಕೊಡ್ತಾರೆ ಸರ್. ಹಿಂಬಾಲ ಪೊಲೀಸರು 3-4 ಸಲ ಹೋಗಿವಿ, ಹೋದ್ರೆ ಸತ್ತೆ ಸಿಗಂಗಿಲ್ಲ ಅವರು ಅಂತೇಳಿ ಕೊಡೋದು. ನಮಗೆ ಜೀವಕ್ಕೆ ಅಪಾಯ ಐತೆ ಸರ್. ಭಾಳ ತೊಂದರೆ ಐತೆ. ಡೈರೆಕ್ಟ್ ಫೋನ್ ಮಾಡಿ ಹೇಳಕತ್ತಾರ, ಅಟ್ಯಾಕ್ನು ಮಾಡಕತ್ತಾರ. ಏನೇನು ಆದರೆ ತೊಂದರೆ ಆದರೆ ಇವರು 15 ಜನ ಪ್ಲಸ್ ಪೊಲೀಸರು ಕಾರಣ ನೋಡಿ ಸರ್. ನಮ್ಮ ಜೀವಕ್ಕೆ ಓಪನ್ ಆಗಿ ಚಾಲನ್ ಮಾಡಿ ಹೇಳಕತ್ತಾರ. ಭಕ್ತಿಯ ಮನೆ ಉದ್ಯೋಗಿ ಓಪನ್ ಆಯ್ತು ಸರ್. ಸ್ಪೀಕರ್ನ ಕೇಳ್ರಿ ಬೇಕಾದ್ರೆ. ಬೇಲ್ ಆಗಿಲ್ಲ, ರಿಜೆಕ್ಟ್ ಆದ್ರೆ ಸತಿ ಇನ್ನೂ ತನಕ ಪೊಲೀಸರೇ ಹಿಡಿದಿಲ್ಲ ಸರ್. ಯಾರು ಅವರೇ ಕೊಟ್ಟಾರ ಸರ್. 12 ಜನ ಹಿಡಿದಿಲ್ಲ ಅಂತ ಹೇಳಿ ರಿಪೋರ್ಟ್ ಕೊಟ್ಟಾರ ಸರ್. ಹಿಂಬಾರಿ ಕೊಟ್ಟಾರ ಅವರು ಪೊಲೀಸರು. ನಮಗೆ ಭಾಳ ತೊಂದರೆ ಇದೆ ಸರ್. ದಯವಿಟ್ಟು ಹೆಲ್ಪ್ ಮಾಡ್ಬೇಕು ಸರ್ ಎಲ್ಲರೂ. ಇದುವರೆಗೆ ಸರ್ ಚಾರ್ಜ್ ಶೀಟ್ ಆಗಿಲ್ಲ. ಚಾರ್ಜ್ ಶೀಟ್ ತಗೊಂಡು ನಾವು ಒಂದು
ಶೀಟ್ ಕೊಡ್ಬೋದು ಸರ್. ಅವ್ರು ಚಾರ್ಜ್ ಶೀಟ್ನೇ ಆಗ್ತಾ ಇಲ್ಲ. ಚಾರ್ಜ್ ಶೀಟ್ ಮೇಲೆ ಎಲ್ಲರೂ ಅವರು ಪೊಲೀಸರವ್ರು ಕೂಡ ಶಾಮೀಲಾಗಿ ಅವ್ರು ಚಾರ್ಜ್ ಶೀಟ್ ಹಾಕಲಾರ್ದಂಗೆ ಮಾಡ್ಯಾರ ಸರ್. ಹೈಕೋರ್ಟಿಗೂ ಹೋಗ್ತಾ ಇಲ್ಲ, ಅವರು ಇದನ್ನು ಹೋಗ್ತಾ ಇಲ್ಲ. ಯಾರು ಏನು ಮಾಡ್ತಿದ್ರು ನಮ್ಮ ನೆಟ್ಟಿದಾಗತ್ತ ಸರ್. ಚಾರ್ಜ್ ಶೀಟನ್ನು ಹಾಕಿದ್ರೆ ನಮ್ಮ ಕೆಲಸ ಮೆಮೊ ಕೊಟ್ಟು ನಾವು ಯಾವ್ದು ಚೀಸ್ ಸಬ್ಸಿಡರ್ ಮಾಡ್ತೀವಿ. SP ಸಾಹೇಬ್ರ ನಂತರ ದಾದಾವಲಿ ಸಾಹೇಬ್ ತುರುಕುರಿ, ನೀವು ತುರುಕುರಿ ಇದ್ರಿ, ಜಗಳ ಆದವರು ತುರುಕುರಿ ಇದ್ರಿ. SP ಸಾಹೇಬ್ರಲ್ಲಿ ಹೋಗಿ ಚೀಟಿಗಳು ಒಂದ್ಸಲ ಹೋಗಿಲ್ಲ ಸರ್, ಒಂದು 10 ಸಲ 15 ಸಲ ಹೋಗಿಲ್ಲ ಸರ್. ಅವ್ರು ಏನು ಮಾಡ್ತಾರೆ ಸರ್, ಚೀಟಿ ಬರ್ಕೊಡ್ತಾರೆ. ದಾದಾವಲಿ ತಲ್ಲಿ ಹೋಗಿ ಇವ್ರ ತಲ್ಲಿ ಹೋಗಿ ಚೀಟಿ ಬರ್ಕೊಟ್ರೆ ಒಳಗೆ ಕೊಡ್ತಾರೆ ಸರ್. ನಮ್ಗೆ SP ಸಾಹೇಬ್ ಹೈಕೋರ್ಟಿಗೆ ಹೋಗ್ಬೇಕು, ಅವ್ರು ಹೈಕೋರ್ಟಿಗೆ ಹೋಗ್ತಾ ಇಲ್ಲ, ಎಲ್ಲಿಗೆ ಹೋಗ್ತಾ ಇಲ್ಲ. ಐಷಾರಾಮಿಯಾಗಿ ಅಡ್ಡಾಡಿ ನಮಗೆ ವಾರ್ನಿಂಗ್ ಕೊಡಕತ್ತಾರೆ ಸರ್. ರಿಜೆಕ್ಟ್ ಆಗಿದೆ ಸರ್. ಸರ್ ನೋಡಿ ಸರ್, ರಿಜೆಕ್ಟ್ ಆಗಿದೆ ನೋಡಿ ಸರ್. ಅದು ಯಾವಾಗ 27ನೇ ತಾರೀಕು 7ನೇ ತಿಂಗಳದಾಗ 2026 ಆಗಿದೆ ಸರ್. ಇದುವರೆಗೆ ಡಿಸ್ಮಿಸ್ ಆಗಿ ಅರೆಸ್ಟ್ ಮಾಡಿ ಹೈಕೋರ್ಟ್ ಹೋಗ್ಲಿ, ಅವರು ಸುಪ್ರೀಂ ಕೋರ್ಟ್ ಹೋಗ್ಲಿ, ಅವ್ರು ಬೇಲ್ ಸಿಗ್ಲಾರ್ದಂಗೆ ಮಾಡಿ ಅಂತ ಸರ್. 26ನೇ ತಾರೀಕು ಪೊಲೀಸರು ನಿಮ್ಮರ ಕೊಟ್ಟರು ನಮಗೆ. ನಾವು ಹುಡುಕಾಕತ್ತೀವಿ, ಸಿಗಲಿಲ್ಲ ಅಂತೇಳಿ. ಈಗ ನಾವು ಇವತ್ತು ಹೋಗ್ತೀವಿ ಸರ್. ನಿನ್ನೆ ಆಡಳಿತ ನಿನ್ನೆ ತೊಗೊಂಡಿದ್ವಿ ಸರ್, ಎಲ್ಲ ಇದು ಮಾಡಿ ನಾಳೆ ಹೋಗ್ತೀವಿ ಸರ್. ನಾವು ಪ್ರಯತ್ನ ಮಾಡಕತ್ತೀವಿ ಸರ್, ಪ್ರಯತ್ನ ಮಾಡೋಕ್ಕಿಲ್ಲ. ಹೋಗಿ ಕೇಳಿ ಜಡ್ಜಸ್ ಅಲ್ಲಿ ಹೋಗಿ ಇದು ಮಾಡ್ತೀವಿ ಸರ್. ರಾಜ್ಯ ಸರ್ಕಾರ ಈ ಸಂದರ್ಭದಲ್ಲಿ ವಲಿಯುದ್ದೀನ್ ಪಟೇಲ್, ಅಮರೇಶ್ ಶೆಟ್ಟಿ ವಕೀಲ್, ಸನಾಹುದ್ದೀನ್ ಪಟೇಲ್, MD ಖಿಬ್ರಿಯಾ ಜಕ್ರಿಯಾ, ನೈಮುದ್ದೀನ್ ಇದ್ದರು. ಹೊಕರಣಿ ಗ್ರಾಮದ ಯುವತಿ ಅಶ್ವಿನಿ ಅವರ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಹಾಗೂ ಜಿಲ್ಲೆಯಲ್ಲಿ ದಲಿತರ ಮೇಲೆ ದೌರ್ಜನ್ಯ, ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳ ಬಗ್ಗೆ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸಿ ಅಕ್ಟೋಬರ್ 29ರಿಂದ ಹೊಕರಣಿ ಗ್ರಾಮದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಹಾಗೂ ಸೆಪ್ಟೆಂಬರ್ 2ರಂದು ಹೊಕರಣಿ ಕ್ರಾಸ್ ಬಳಿ ರಾಜ್ಯ ಹೆದ್ದಾರಿ ತಡೆ ಚಳವಳಿ ಹಮ್ಮಿಕೊಳ್ಳಲಾಗಿದೆ ಎಂದು ದೌರ್ಜನ್ಯ ವಿರೋಧಿ ಸಂಘಟನೆಗಳ ಒಕ್ಕೂಟದ ಮುಖಂಡರಾದ ಪಿ ತಿಪ್ಪಣ್ಣ ಹಾಗೂ ಪ್ರಭುರಾಜ್ ಕೂಡ್ಲಿ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಶ್ವಿನಿ, ಹೊಕರಣಿ, ಭೂಮಾನಂದ, ಹದಿನಾಳ ಹಾಗೂ ರಾಣೆಮ್ಮ ಕರಡಕಲ್ ಪ್ರಕರಣಗಳ ಕುರಿತು ಸರ್ಕಾರ ತೋರುತ್ತಿರುವ ನಿರ್ಲಕ್ಷ್ಯವನ್ನು ಸಂತ್ರಸ್ತ ಕುಟುಂಬಗಳು ಹಾಗೂ ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತಿರುವ ವಿವಿಧ ಸಂಘಟನೆಗಳು ತೀವ್ರವಾಗಿ ಖಂಡಿಸುತ್ತವೆ ಎಂದರು. ಈ ಪ್ರಕರಣಗಳ ಸತ್ಯಾಂಶವನ್ನು ಸಂಪೂರ್ಣವಾಗಿ ಬಹಿರಂಗಪಡಿಸಿ ನಿಷ್ಪಕ್ಷಪಾತ ಹಾಗೂ ಸಮಗ್ರ ತನಿಖೆ ನಡೆಸಬೇಕು. ತಪ್ಪಿತಸ್ಥರು ಯಾರೇ ಆಗಿದ್ದರೂ ಅವರನ್ನು ಕಾನೂನಿನ ಮುಂದೆ ತಂದು ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು. ಸಂತ್ರಸ್ತ ಕುಟುಂಬಗಳಿಗೆ ಸೂಕ್ತ ಪರಿಹಾರ, ರಕ್ಷಣೆ ಹಾಗೂ ನ್ಯಾಯ ಒದಗಿಸಬೇಕೆಂದು ಸರ್ಕಾರವನ್ನು ಆಗ್ರಹಿಸಿದರು. ಸಂತ್ರಸ್ತ ಕುಟುಂಬಗಳಿಗೆ ನ್ಯಾಯ ದೊರಕಿಸುವಲ್ಲಿ ಸರ್ಕಾರ ವಿಫಲವಾಗಿರುವ ಹಿನ್ನೆಲೆಯಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲು ನಿರ್ಧರಿಸಲಾಗಿದೆ. ಅದರಂತೆ ಆಗಸ್ಟ್ 29ರಂದು ಹೊಕರಣಿ ಗ್ರಾಮದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಹಾಗೂ ಸೆಪ್ಟೆಂಬರ್ 2ರಂದು ಹೊಕರಣಿ ಕ್ರಾಸ್ ಬಳಿ ರಾಜ್ಯ ಹೆದ್ದಾರಿ ತಡೆ ಚಳವಳಿ ನಡೆಸಲಾಗುವುದು ಎಂದು ತಿಳಿಸಿದರು. ಮುಖ್ಯಮಂತ್ರಿ, ಗೃಹ ಸಚಿವರು, ಸಮಾಜ ಕಲ್ಯಾಣ ಸಚಿವರು ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಗೆ ಆಗಮಿಸಿ ಸಂತ್ರಸ್ತ ಕುಟುಂಬಗಳನ್ನು ನೇರವಾಗಿ ಭೇಟಿ ಮಾಡಿ ಅವರ ಅಹವಾಲುಗಳನ್ನು ಆಲಿಸಿ ನ್ಯಾಯ ಒದಗಿಸಲು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಜಿಲ್ಲೆಯಲ್ಲಿ ದಲಿತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ, ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಸಂತ್ರಸ್ತರಿಗೆ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಪರಿಣಾಮಕಾರಿ ಕ್ರಮ ಕೈಗೊಳ್ಳುವುದರ ಜೊತೆಗೆ ಇಂತಹ ಘಟನೆಗಳು ಮರುಕಳಿಸದಂತೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕೆಂದರು. ಅಶ್ವಿನಿ, ಹೊಕರಾಣಿ, ಭೂಮಾನಂದ, ಹದಿನಾಳ ಹಾಗೂ ರಾಣೆಮ್ಮ ಕರಡಕಲ್ ಅವರು ಕುಟುಂಬಗಳಿಗೆ ಸರ್ಕಾರ ಉದ್ಯೋಗ ಕಲ್ಪಿಸಬೇಕು ಎಂಬುದು ನಮ್ಮ ಪ್ರಮುಖ ಬೇಡಿಕೆಗಳಲ್ಲಿ ಒಂದಾಗಿದೆ. ಸರ್ಕಾರದ ನಿರ್ಲಕ್ಷ್ಯದಿಂದ ದಲಿತರ ಮೇಲಿನ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಅತ್ಯಾಚಾರ ಪ್ರಕರಣಗಳನ್ನು ತಡೆಗಟ್ಟುವಲ್ಲಿ ಸರ್ಕಾರ ಪರಿಣಾಮಕಾರಿ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆರೋಪಿಸಿದರು. ಗ್ರಾಮೀಣ ಪ್ರದೇಶದಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ, ಅದರಲ್ಲೂ ಶೌಚಾಲಯಗಳ ಸಮರ್ಪಕ ವ್ಯವಸ್ಥೆ ಇಲ್ಲದಿರುವ ಕುರಿತು ದೂರುಗಳಿವೆ. ಸರ್ಕಾರ ಹಾಗೂ ಜಿಲ್ಲಾಡಳಿತ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಅತ್ಯಾಚಾರ, ಕೊಲೆ ಹಾಗೂ ದೌರ್ಜನ್ಯ ವಿರೋಧಿ ಹೋರಾಟ ಸಮಿತಿ ವತಿಯಿಂದ ನಡೆಯಲಿರುವ ಈ ಹೋರಾಟಕ್ಕೆ ದಲಿತ ಪರ ಸಂಘಟನೆಗಳು, ಪ್ರಗತಿಪರ ಚಿಂತಕರು, ವಿವಿಧ ಜನಪರ ಸಂಘಟನೆಗಳ ಮುಖಂಡರು, ಹೋರಾಟಗಾರರು, ಸಾಮಾಜಿಕ ಕಾರ್ಯಕರ್ತರು ಹಾಗೂ ನಾಗರಿಕರು ಬೆಂಬಲ ನೀಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಮುಖಂಡರು ಮನವಿ ಮಾಡಿದರು. ಒಂದು ಕಾಣ್ತಿದೆ ಮೇಲ್ನೋಟಕ್ಕೆ. ಈ ಒಂದು ಪ್ರಕರಣನ ನಾವು ನೋಡ್ತೀವಿ ಬಹಳಷ್ಟು ಕಡೆ ಎಲ್ಲಿ ಇಂಥ ಪ್ರಕರಣಗಳಾಗ್ತವೋ ಸರ್ಕಾರ ಮೊದಲು ಅಲ್ಲಿ ಹೋಗ್ಬೇಕು, ಎದುರು ನಿಂತ್ಕೊಂಡು ಮಾಡಬೇಕು. ಅಧಿಕಾರಿಗಳು ಬರ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಬಟ್ ಅವ್ರ ಮೇಲೆ
ಅಧಿಕಾರಿಗಳ ಮೇಲೆ ಇರಂಗಿತ್ತು ಸರ್ಕಾರ, ಅಲ್ಲಿ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು, ಸಮಾಜ ಕಲ್ಯಾಣ ಸಚಿವರು ಯಾಕಿರಬೇಕಾಗಿತ್ತು? ಇವತ್ತು ಇಲ್ಲಿ ಬಹಳ ಮುಖ್ಯವಾಗಿ ಹೇಳಬೇಕಾದ್ರೆ 2 ಕಡೆ ರೇಪ್ ಆ್ಯಂಡ್ ಮರ್ಡರ್ ಆಗಿದೆ, 1 ಕಡೆ ಕೊಲೆ ಆಗಿದೆ, 1 ತಿಂಗಳ ಗಸ್ತಿದೆ ಇದೆ, 1 ತಿಂಗಳ ಒಳಗಡೆ 3 ಕಡೆ ಪ್ರಕರಣ ರಾಯಚೂರು ಜಿಲ್ಲೆಯಲ್ಲಿ ಆಗಿದೆ. ಆಡಳಿತ ಇವತ್ತೇನು ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದೋಗಿದೆ. ಇವತ್ತು ಇಲ್ಲೇನು ನಮ್ಮ ಕಾನೂನು ಸುವ್ಯವಸ್ಥೆ ಏನಾದಲ್ಲ ಸಂಪೂರ್ಣ ಹದಗೆಟ್ಟೋಗಿದೆ. ಇವತ್ತು ದಿನನಿತ್ಯ ಅತ್ಯಾಚಾರಗಳು, ದಲಿತರ ಮೇಲೆ ದೌರ್ಜನ್ಯಗಳು, ಇವತ್ತು ಇನ್ನೂ ಕೂಡ ಹಳ್ಳಿಗಳಲ್ಲಿ ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿದೆ. ಈಗೆಲ್ಲ ಕಡೆ ನಿನ್ನೆ ನಾವೆಲ್ಲ ನೋಡಿದಾಗ ಹಳ್ಳಿಗಳಲ್ಲಿ ಪ್ರತ್ಯಕ್ಷವಾಗಿ ಹೋಗಿದಾಗ ಅದರ ಅನುಭವ ಗೊತ್ತಾಗ್ತಿದೆ. ಬಟ್ ಈ ಒಂದು ನಿಟ್ಟಿನಲ್ಲಿ ರಾಯಚೂರು ಜಿಲ್ಲೆಯಲ್ಲಿನೇ 3 ಕಡೆ ಏನಿವತ್ತು ಪ್ರಕರಣ ದಲಿತರ ಮೇಲೆ ದೌರ್ಜನ್ಯ ಮತ್ತು ಕಗ್ಗೊಲೆ ಅತ್ಯಾಚಾರ ಏನಾಗಿದೆ, ಇದನ್ನ ಕರ್ನಾಟಕ ಸರ್ಕಾರ, DK ಶಿವಕುಮಾರ್ ಅವ್ರ ಸರ್ಕಾರ ಭಾಳ ಇದೊಂದು ಗಂಭೀರವಾಗಿ ಪರಿಗಣಿಸದೆ ಈ ಒಂದು ಪ್ರಕರಣಗಳನ್ನು ನಿರ್ಲಕ್ಷ್ಯ ಮಾಡಿ ಇವತ್ತು ಸಂತ್ರಸ್ತರಿಗೆ ಮತ್ತು ಸಂತ್ರಸ್ತ ಕುಟುಂಬಗಳಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಮುಂದಾಗ್ತಿಲ್ಲ. ಈ ಒಂದು ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸಿ ಸರ್ಕಾರದ ಪ್ರತಿನಿಧಿಗಳಾಗಿರ್ತಕ್ಕಂಥ ಗೃಹ ಮಂತ್ರಿಗಳು, ಸಮಾಜ ಕಲ್ಯಾಣ ಸಚಿವರು ಮತ್ತು ಉಸ್ತುವಾರಿ ಸಚಿವರು ಈ 3 ಜನ ಬಂದು, ಈಗ ಯಾಕಂದ್ರೆ ನಮಗೆ ಅಟ್ರಾಸಿಟಿ ಆ್ಯಕ್ಟಲ್ಲಿ ಇವತ್ತಿಗೆ 3 ಪ್ರಕರಣಗಳು ದಾಖಲಾಗಿದ್ದಾವೆ. ಸಮಾಜ ಕಲ್ಯಾಣ ಸಚಿವರು ಈಗಾಗಲೇ ನಾವು ಹೇಳಿಕೊಂಡು ಕರೆಸಿಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ, ಅನಿವಾರ್ಯ. ಇವತ್ತು ದಲಿತರೇ ಇದ್ದಾರೆ, ಗೃಹ ಸಚಿವರು ದಲಿತರೇ ಇದ್ದಾರೆ, ಇವತ್ತು ಸಮಾಜ ಕಲ್ಯಾಣ ಸಚಿವರು ದಲಿತರೇ ಇದ್ದಾರೆ. ಬಟ್ ಇಷ್ಟೆಲ್ಲ ಇದ್ದಾಗಲೂ ಕೂಡ ದಲಿತರಿಗೆ ರಕ್ಷಣೆ ಇಲ್ಲ. ದಲಿತರ ಮೇಲೆ ದೌರ್ಜನ್ಯ ಆದಾಗ ಹೋಗಿ ಸಾಂತ್ವನ ಹೇಳುವಂಥ ಒಂದು ಸೌಜನ್ಯ ಕೂಡ ಸರ್ಕಾರಕ್ಕಿಲ್ಲ. ಅಂದರೆ ಇದೊಂದು ದಲಿತ ವಿರೋಧಿ, ಇವತ್ತು ಮಹಿಳಾ ವಿರೋಧಿ ದೌರ್ಜನ್ಯ ಮಾಡ್ತಕ್ಕಂಥ ಪರವಾಗಿ ಇವತ್ತು ಸರ್ಕಾರ ಇದೆ ಅಂತೇಳಿ ಇವತ್ತು ಕೇಳಕ್ಕೆ ನಾವು ನಾಳೆಯಿಂದ ಹೋರಾಟನ ಆರಂಭಿಸ್ತಾ ಇದ್ದೀವಿ. ರಾಜ್ಯ ಸರ್ಕಾರ ತಕ್ಷಣ ಎಚ್ಚೆತ್ತುಕೊಂಡು ಇವತ್ತೇನು 3 ಕಡೆ ಏನಾಗಿದೆ ರಾಯಚೂರು ಜಿಲ್ಲೆಯಲ್ಲಿ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಬಹಳ ಮುಖ್ಯವಾಗಿ ಇದರಲ್ಲಿ ಇವತ್ತು ಏನು ಕುಮಾರಿ ಅಶ್ವಿನಿ ಅವರ ಮೇಲೆ ಬಹಳಷ್ಟು ಹೀನಾಯವಾಗಿ ಒಂದು ಅವ್ರ ಮೇಲೆ ಅತ್ಯಾಚಾರ ಮಾಡೋದ್ರ ಮೂಲಕ ಏನು ಇವತ್ತು ಅಶ್ವಿನಿ ಜೀವ ಹೋದ್ರೂ ಆ ಕಾಮುಕರು ಅತ್ಯಾಚಾರ ಮಾಡ್ತಾರಂತಂದ್ರೆ ಎಂತ ಒಂದು ಕಾಮುಕರಿದ್ದಾರೆ, ವಿಕೃತ ಕಾಮಿಗಳದಾರ ಅನ್ನೋದನ್ನ ಗೊತ್ತು ಮಾಡೋದು ಒಂದಿಷ್ಟು ಬಹಳ ಇದಿದೆ. ಎಷ್ಟಿವತ್ತು ಅಶ್ವಿನಿ ಅವರು ಪಟ್ಟಿರ್ತಕ್ಕಂಥ ಆ ನೋವು ಏನಾದಲ್ಲ, ಆ ನೋವು ಏನಾದರೂ ಸರ್ಕಾರ ಅದು ತಮ್ಮ ಒಂದು ಸರ್ಕಾರಕ್ಕೆ ಆ ಬಗ್ಗೆ ಕಿಂಚಿತ್ತಾದ್ರೂ ಕಾಳಜಿ ಇದ್ರೆ, ದಲಿತರ ಬಗ್ಗೆ ಕಾಳಜಿ ಇದ್ರೆ, ಮಹಿಳೆಯರ ಬಗ್ಗೆ ಕಾಳಜಿ ಇದ್ರೆ ಇವತ್ತು ರಾಯಚೂರು ಜಿಲ್ಲೆಗೆ ಮುಖ್ಯಮಂತ್ರಿಗಳು ಆಗಮಿಸ್ಬೇಕಂತ ಒತ್ತಾಯ ಮಾಡ್ತೀವಿ. ಅದಾಗದೆ ಹೋದಲ್ಲಿ ನಮಗೆ ಗೃಹ ಮಂತ್ರಿಗಳು ಬರಬೇಕು. ಈ 3 ಪ್ರಕರಣಗಳನ್ನ ತನಿಖೆಗೊಳಪಡಿಸಿ COD ಆಗಲಿ ಇನ್ನೊಂದಲ್ಲಿ ದೊಡ್ಡ ಮಟ್ಟದ ತನಿಖೆಗೊಳಪಡಿಸ್ಬೇಕು. ದೊಡ್ಡ ಡಿಮ್ಯಾಂಡ್ ಇದಾವೆ, ಅವೆಲ್ಲ ಆಗ್ಬೇಕಂತಂದ್ರೆ ಇವತ್ತು ನಮಗೆ ಪರಿಹಾರ, ಇವತ್ತು ನಮಗೆ ರೇಷನ್ ಕೊಡ್ತಾರೆ, ನೌಕರಿ ಕೊಡ್ತಾರೆ, ಅದೆಲ್ಲ ಅಷ್ಟು ಕಾನೂನುಬದ್ಧವಾಗಿ ಆಗ್ತಕ್ಕಂಥವು. ಬಟ್ ಇದನ್ನ ತಡೆಗಟ್ಟೋದಕ್ಕೆ ಬೇಕಾಗಿದೆ. ಇವತ್ತು ಇದನ್ನ ರಾಜ್ಯದಲ್ಲಿ ಇನ್ನೊಂದು ಅಶ್ವಿನಿ, ಇನ್ನೊಂದು ರೇಣಮ್ಮ ತಮ್ಮ ಪೊಲೀಸ್ ಅಧಿಕಾರಿಗಳೊಂದಿಗೆ ಭೇಟಿ ಕೊಡ್ತಾರೆ. ತಕ್ಷಣವೇ ಆರೋಪಿಗಳನ್ನ ಬಂಧನ ಮಾಡಲಿಕ್ಕೆ ಮುಂದಾಗ್ತಾರೆ. ಆದರೆ ಈ ಜಿಲ್ಲಾಡಳಿತ ಮುಖ್ಯಸ್ಥರಾಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಸಂಪೂರ್ಣವಾಗಿರ್ತಕ್ಕಂಥ ನಿರ್ಲಕ್ಷ್ಯ ಭಾವನೆಯನ್ನು ಮುಂದುವರಿಸ್ತಾ ಇದ್ದಾರೆ. ಆ ಒಂದು ಕಾಯ್ದೆ ಪ್ರಕಾರ ತಕ್ಷಣವೇ ಭೇಟಿ ಕೊಟ್ಟು ಆ ಕುಟುಂಬಗಳಿಗೆ ರಕ್ಷಣೆ ಕೊಡೋ ಜೊತೆಗೇನೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನ ಅವಲೋಕನ ಮಾಡ್ತಕ್ಕಂಥದ್ದು ಜಿಲ್ಲಾಧಿಕಾರಿಗಳು ಮಾಡಬೇಕಾಗಿತ್ತು, ಮಾಡಿಲ್ಲ. ಕಾಯ್ದೆ ಪ್ರಕಾರ, ಅಟ್ರಾಸಿಟಿ ಕಾಯ್ದೆ ಪ್ರಕಾರ ಆ ಘಟನೆ ತಕ್ಷಣ ಅಲ್ಲಿ ಬಂದು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಸೂಚನೆ ಕೊಡಬೇಕು, ಪರಿಹಾರ ಕೊಡಬೇಕು. ಜೊತೆಗೆ 3 ತಿಂಗಳ ಒಳಗಾಗಿ ಆ ಒಂದು ನೊಂದ ಕುಟುಂಬಕ್ಕೆ ಭೂಮಿ ಆಗಿರ್ಬೋದು, ನೌಕರಿ ಆಗಿರ್ಬೋದು, ಜೊತೆಗೆ ಆ ಕುಟುಂಬನ ಕಳ್ಕೊಂಡಿರ್ತಕ್ಕಂಥ ಆ ಒಂದು ಯಜಮಾನರಿಗೆ ಅಥವಾ ಮಹಿಳೆಗೆ ಪಿಂಚಣಿಯನ್ನು ಕೊಡಬೇಕು. ಪ್ರತಿ ತಿಂಗಳು 5,000 ರೂಪಾಯಿ ಅದ್ರ ವ್ಯವಸ್ಥೆ ಮಾಡಬೇಕು. ಬಟ್ ಯಾವ ವ್ಯವಸ್ಥೆಯನ್ನ ಇದಿರ್ತಕ್ಕಂಥ ಜಿಲ್ಲಾಡಳಿತ ವ್ಯವಸ್ಥೆ ಮಾಡ್ತಾ ಇಲ್ಲ. ಯಾಕೆಂತಂದ್ರೆ ಈ ಸರ್ಕಾರನೇ ನಿರ್ಲಕ್ಷ್ಯ ಮಾಡ್ತಿರುವಾಗ ಇಲ್ಲಿರ್ತಕ್ಕಂಥ ಜಿಲ್ಲಾ ವ್ಯವಸ್ಥೆ ನಿರ್ಲಕ್ಷ್ಯ ಮಾಡುತ್ತ ಏನು ಹೆಚ್ಚೇನು ಅನ್ಸಂಗಿಲ್ಲ. ಹಾಗಾಗಿ ಈ ಜಿಲ್ಲಾಡಳಿತ ವ್ಯವಸ್ಥೆಯನ್ನ ವೈಫಲ್ಯವನ್ನು ಖಂಡಿಸಿ ಈಗೇನೆಲ್ಲ ನಮ್ಮ ನಾಗಸಮಿತಿಗಳ ಪ್ರಕಾರನೇ ನಮ್ಮ ಹೋರಾಟ ಮುಂದುವರಿಯುತ್ತೆ. ಈ ಹೋರಾಟದಲ್ಲಿ ಎಲ್ಲ ಸಮಾನ ಮನಸ್ಕರು, ದಲಿತ ಪರ, ರೈತ ಪರ, ವಿದ್ಯಾರ್ಥಿಗಳು ಎಲ್ಲರೂ ಭಾಗವಹಿಸಿ
ಹೋರಾಟವನ್ನ ಯಶಸ್ವಿಗೊಳಿಸಬೇಕಂತಕ್ಕಂಥ ಮಾತನ್ನು ಹೇಳ್ತೇವೆ. ಈ ಹೋರಾಟದಿಂದ ಹಿಂದೆ ಸರಿತಕ್ಕಂಥ ಪ್ರಶ್ನೆನೇ ಇಲ್ಲ. ಈಗ ಘೋಷಣೆ ಆದಂತೆ ನಾಳೆಯಿಂದ ಅಹೋರಾತ್ರಿ ಉಪವಾಸ ಸತ್ಯಾಗ್ರಹ ಪ್ರಾರಂಭ ಆಗುತ್ತೆ. 2ನೇ ತಾರೀಕಿಗೆ ಅಹೋರಾತ್ರಿ ರಾಜ್ಯ ಹೆದ್ದಾರಿ ಹೋರಾಟ ತಮ್ಮ ಪೊಲೀಸ್ ಅಧಿಕಾರಿಗಳೊಂದಿಗೆ ಭೇಟಿ ಕೊಡ್ತಾರೆ. ತಕ್ಷಣವೇ ಆರೋಪಿಗಳನ್ನ ಬಂಧನ ಮಾಡಲಿಕ್ಕೆ ಮುಂದಾಗ್ತಾರೆ. ಆದರೆ ಈ ಜಿಲ್ಲಾಡಳಿತ ಮುಖ್ಯಸ್ಥರಾಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಸಂಪೂರ್ಣವಾಗಿರ್ತಕ್ಕಂಥ ನಿರ್ಲಕ್ಷ್ಯ ಭಾವನೆಯನ್ನು ಮುಂದುವರಿಸ್ತಾ ಇದ್ದಾರೆ. ಆ ಒಂದು ಕಾಯ್ದೆ ಪ್ರಕಾರ ತಕ್ಷಣವೇ ಭೇಟಿ ಕೊಟ್ಟು ಆ ಕುಟುಂಬಗಳಿಗೆ ರಕ್ಷಣೆ ಕೊಡೋ ಜೊತೆಗೇನೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನ ಅವಲೋಕನ ಮಾಡ್ತಕ್ಕಂಥದ್ದು ಜಿಲ್ಲಾಧಿಕಾರಿಗಳು ಮಾಡಬೇಕಾಗಿತ್ತು, ಮಾಡಿಲ್ಲ. ಕಾಯ್ದೆ ಪ್ರಕಾರ ಅಟ್ರಾಸಿಟಿ ಕಾಯ್ದೆ ಪ್ರಕಾರ ಆ ಘಟನೆ ತಕ್ಷಣ ಅಲ್ಲಿ ಬಂದು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಸೂಚನೆ ಕೊಡಬೇಕು, ಪರಿಹಾರ ಕೊಡಬೇಕು. ಜೊತೆಗೆ 3 ತಿಂಗಳ ಒಳಗಾಗಿ ಆ ಒಂದು ನೊಂದ ಕುಟುಂಬಕ್ಕೆ ಭೂಮಿ ಆಗಿರ್ಬೋದು, ನೌಕರಿ ಆಗಿರ್ಬೋದು, ಜೊತೆಗೆ ಆ ಕುಟುಂಬವನ್ನು ಕಳ್ಕೊಂಡಿರ್ತಕ್ಕಂಥ ಆ ಒಂದು ಯಜಮಾನರಿಗೆ ಅಥವಾ ಮಹಿಳೆಗೆ ಪಿಂಚಣಿಯನ್ನು ಕೊಡಬೇಕು. ಪ್ರತಿ ತಿಂಗಳು 5,000 ರೂಪಾಯಿ ಅದ್ರ ವ್ಯವಸ್ಥೆ ಮಾಡಬೇಕು. ಬಟ್ ಯಾವ ವ್ಯವಸ್ಥೆಯನ್ನ ಇದಿರ್ತಕ್ಕಂಥ ಜಿಲ್ಲಾಡಳಿತ ವ್ಯವಸ್ಥೆ ಮಾಡ್ತಾ ಇಲ್ಲ. ಯಾಕೆಂತಂದ್ರೆ ಈ ಸರ್ಕಾರನೇ ನಿರ್ಲಕ್ಷ್ಯ ಮಾಡ್ತಿರುವಾಗ ಇಲ್ಲಿರ್ತಕ್ಕಂಥ ಜಿಲ್ಲಾ ವ್ಯವಸ್ಥೆ ನಿರ್ಲಕ್ಷ್ಯ ಮಾಡುತ್ತ ಏನು ಹೆಚ್ಚೇನು ಅನ್ಸಂಗಿಲ್ಲ. ಹಾಗಾಗಿ ಈ ಜಿಲ್ಲಾಡಳಿತ ವ್ಯವಸ್ಥೆಯನ್ನ ವೈಫಲ್ಯವನ್ನು ಖಂಡಿಸಿ ಈಗೇನೆಲ್ಲ ಅಣ್ಣವರು ನಮ್ಮ ನಾಗಸ್ವಾಮಿ ಪ್ರಕಾರನೇ ನಮ್ಮ ಹೋರಾಟ ಮುಂದುವರಿಯುತ್ತೆ. ಈ ಹೋರಾಟದಲ್ಲಿ ಎಲ್ಲ ಸಮಾನ ಮನಸ್ಕರು, ದಲಿತ ಪರ, ರೈತ ಪರ, ವಿದ್ಯಾರ್ಥಿಗಳು ಎಲ್ಲರೂ ಭಾಗವಹಿಸಿ ಹೋರಾಟವನ್ನ ಯಶಸ್ವಿಗೊಳಿಸಬೇಕಂತಕ್ಕಂಥ ಮಾತನ್ನು ಹೇಳ್ತೇವೆ. ಈ ಹೋರಾಟದಿಂದ ಹಿಂದೆ ಸರಿತಕ್ಕಂಥ ಪ್ರಶ್ನೆನೇ ಇಲ್ಲ. ಈಗ ಘೋಷಣೆ ಆದಂತೆ ನಾಳೆಯಿಂದ ಅಹೋರಾತ್ರಿ ಉಪವಾಸ ಸತ್ಯಾಗ್ರಹ ಪ್ರಾರಂಭ ಆಗುತ್ತೆ. 2ನೇ ತಾರೀಕಿಗೆ ಅಹೋರಾತ್ರಿ ರಾಜ್ಯ ಹೆದ್ದಾರಿ ಹೋರಾಟ ಪ್ರಾರಂಭ ಆಗುತ್ತೆ. ಅದರ ಮುಂಚಿತವಾಗಿ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಸಮಾಜ ಕಲ್ಯಾಣ ಸಚಿವರು, ಗೃಹ ಮಂತ್ರಿಗಳು, ವಿಶೇಷವಾಗಿ ನಮ್ಮ ಉಪಮುಖ್ಯಮಂತ್ರಿಗಳು ದಲಿತರೆ ಬಂದು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಈ ವ್ಯವಸ್ಥೆಯನ್ನ ಈ ಸಂದರ್ಭದಲ್ಲಿ ಶಿವರಾಜ್ ಜಾನೇಕಲ್, ಕೆ ನಾಗಲಿಂಗಸ್ವಾಮಿ, ಅಬ್ರಹಂ ಪನ್ನೂರು, ಹನುಮಂತು ಉದ್ಬಾಳ್, ನರಸಪ್ಪ ಜೂಕೂರು, ಗುರುರಾಜ್ ನಾಗಲಾಪುರ್, ಹನುಮಂತ ಕೋಟೆ, ರಾಘವೇಂದ್ರ ಚೌಡ್ಕಿ, ಹನುಮಂತ್ ಸೀಕಲ್, ಮಾರೇಶ್ ಭಂಡಾರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಜೆಸ್ಕಾಂ ರಾಯಚೂರು ವೃತ್ತದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಗುತ್ತಿಗೆ ಕಾರ್ಮಿಕರಿಗೆ ರಾಜ್ಯ ಸರ್ಕಾರ ಪ್ರಕಟಿಸಿರುವ ಪರಿಷ್ಕೃತ ಕನಿಷ್ಠ ವೇತನವನ್ನು ಜಾರಿಗೊಳಿಸುವುದರ ಜೊತೆಗೆ ಕೆಲಸದ ಭದ್ರತೆ ಒದಗಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ವಿದ್ಯುತ್ ಕಾರ್ಮಿಕರ ಫೆಡರೇಷನ್ ಹಾಗೂ ಅಖಿಲ ಭಾರತ ವಿದ್ಯುತ್ ನೌಕರರ ಒಕ್ಕೂಟ ಸಿಐಟಿಯು ನೇತೃತ್ವದಲ್ಲಿ ಜೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ರಾಜ್ಯದ ವಿವಿಧ ವಿದ್ಯುತ್ ನಿಗಮಗಳಲ್ಲಿ ಸರ್ಕಾರದ ಅಧಿಸೂಚನೆಯಂತೆ ಕನಿಷ್ಠ ವೇತನ ಜಾರಿಗೊಳಿಸಲಾಗಿದ್ದರೂ ಜೆಸ್ಕಾಂ ರಾಯಚೂರು ವೃತ್ತದಲ್ಲಿ ಮಾತ್ರ ಇದುವರೆಗೆ ಆದೇಶವನ್ನು ಸಮರ್ಪಕವಾಗಿ ಪಾಲಿಸಲಾಗುತ್ತಿಲ್ಲ. ಇದರಿಂದ ಹಲವು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಗುತ್ತಿಗೆ ಕಾರ್ಮಿಕರಿಗೆ ಅನ್ಯಾಯವಾಗುತ್ತಿದೆ. ಆದ್ದರಿಂದ ವಿಳಂಬ ನೀತಿ ಅನುಸರಿಸದೆ ಕೂಡಲೇ ಪರಿಷ್ಕೃತ ಕನಿಷ್ಠ ವೇತನವನ್ನು ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿದರು. ನೌಕರರಿಗೆ ಪದೋನ್ನತಿ ನೀಡಿ 33 ಕೆವಿ ಉಪವಿಭಾಗಗಳಲ್ಲಿ ಹಲವು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಗುತ್ತಿಗೆ ಕಾರ್ಮಿಕರ ಸ್ಥಾನಕ್ಕೆ ಅವರನ್ನು ನಿಯೋಜಿಸುವ ತೀರ್ಮಾನವನ್ನು ಕೈಬಿಡಬೇಕು ಎಂದು ಆಗ್ರಹಿಸಿದರು. ಕೆಪಿಟಿಸಿಎಲ್ ಹಾಗೂ ಎಲ್ಲ ಎಸ್ಕಾಂಗಳಲ್ಲಿ ಕೆಲಸ ಮಾಡುತ್ತಿರುವ ಗುತ್ತಿಗೆ ಕಾರ್ಮಿಕರ ಸೇವೆಯನ್ನು ಕಾಯಂಗೊಳಿಸುವ ಕುರಿತು ಕೈಗಾರಿಕಾ ನ್ಯಾಯಮಂಡಳಿಯಲ್ಲಿ ವಿವಾದ ದಾಖಲಿಸಲಾಗಿದ್ದು, ವ್ಯಾಜ್ಯ ವಿಚಾರಣೆ ಹಂತದಲ್ಲಿ ಇದೆ. ಗುತ್ತಿಗೆ ಕಾರ್ಮಿಕರ ಸೇವೆಯನ್ನು ಕಾಯಂಗೊಳಿಸದೆ ಈ ವಿವಾದದ ಪ್ರಮುಖ ವಿಷಯವಾಗಿದೆ. ಈ ಹಿನ್ನೆಲೆಯಲ್ಲಿ ನ್ಯಾಯಮಂಡಳಿಯಲ್ಲಿ ಪ್ರಕರಣ ಬಾಕಿ ಇರುವಾಗ ಕಾರ್ಮಿಕರನ್ನು ಬದಲಿ ಬೇರೆ ವ್ಯವಸ್ಥೆ ಮಾಡಬಾರದು ಎಂದು ಒತ್ತಾಯಿಸಿದರು. 15 ರಿಂದ 25 ವರ್ಷದವರೆಗಿನ ಜೆಸ್ಕಾಂನ ವಿವಿಧ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಗುತ್ತಿಗೆ ಕಾರ್ಮಿಕರನ್ನು ಬೇರೆ ಬ್ಯಾಚ್ನ ನೌಕರರಿಂದ ಬದಲಿಸಿದರೆ ದೀರ್ಘಕಾಲದಿಂದ ಕೆಲಸ ಮಾಡುತ್ತಿರುವ ಕಾರ್ಮಿಕರು ಉದ್ಯೋಗ ಮತ್ತು ಜೀವನೋಪಾಯ ಕಳೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಆದ್ದರಿಂದ ನೌಕರರಿಗೆ ಪದೋನ್ನತಿ ನೀಡುವ ಸಂದರ್ಭದಲ್ಲಿ ಹಲವು ವರ್ಷಗಳಿಂದ 33 ಕೆವಿ ಸ್ಟೇಷನ್ಗಳಲ್ಲಿ ಕೆಲಸ ಮಾಡುತ್ತಿರುವ ಗುತ್ತಿಗೆ ಕಾರ್ಮಿಕರನ್ನು ತೆಗೆದುಹಾಕುವ ಕ್ರಮ ಕೈಗೊಳ್ಳಬಾರದು ಎಂದು ಆಗ್ರಹಿಸಿದರು. ಜೆಸ್ಕಾಂ ರಾಯಚೂರು ವೃತ್ತದಲ್ಲಿ ಕೂಡಲೇ ಪರಿಷ್ಕೃತ ಕನಿಷ್ಠ ವೇತನ ಜಾರಿಗೊಳಿಸಬೇಕು. 33 ಕೆವಿ ಸ್ಟೇಷನ್ಗಳಲ್ಲಿ ಹಲವು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಗುತ್ತಿಗೆ ಕಾರ್ಮಿಕರನ್ನು ಬದಲಿಸಿ ಬೇರೆ ವ್ಯವಸ್ಥೆ ಮಾಡಬಾರದು ಹಾಗೂ ಅವರಿಗೆ ಕೆಲಸದ ಭದ್ರತೆ ಒದಗಿಸಬೇಕೆಂದು ಒತ್ತಾಯಿಸಿದರು. ಮಾಡುವವರು ಕನಿಷ್ಠ ವೇತನ ಜಾರಿ ಮಾಡಿ ಉದ್ಯೋಗ ಭದ್ರತೆ ಕೊಡಲೇಬೇಕು. ಉದ್ಯೋಗ ಭದ್ರತೆ ಕೊಡಲೇಬೇಕು. ಕನಿಷ್ಠ ವೇತನ 36,000 ರೂಪಾಯಿ ಜಾರಿ ಆಗಲೇಬೇಕು. ಗುತ್ತಿಗೆ ಪದ್ಧತಿ ಕೈ ಬಿಡಿ.
ಗುತ್ತಿಗೆ ಪದ್ಧತಿ ಬೇಡವೇ ಬೇಡ, ಕಾರ್ಮಿಕ ಕಾಯಂ ಮಾಡಲೇಬೇಕು, ಕಾಯಂ ಮಾಡುವವರ ಕನಿಷ್ಠ ವೇತನ ಜಾರಿಗೆ ಬರಲಿ. ವಿದ್ಯುತ್ ರಂಗದಲ್ಲಿ ಏನು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿರುವಂತಹ ಕಾರ್ಮಿಕರೇನಿದ್ದಾರೆ, ಹಲವು ವರ್ಷಗಳಿಂದ ಗುತ್ತಿಗೆ ಪದ್ಧತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕಳೆದ ಒಂದು 15-20 ವರ್ಷ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಸರ್ಕಾರ ಅವರನ್ನು ಕಾಯಂ ಮಾಡಬೇಕಂತ ನಾವು ಕರ್ನಾಟಕ ರಾಜ್ಯ ವಿದ್ಯುತ್ ನೌಕರ ಸಂಘಟನೆ ಒತ್ತಾಯ ಮಾಡಿದ್ದೀವಿ. ಆದರೆ ಕಾಯಂ ಮಾಡೋ ಬದಲು ಕೆಲವರನ್ನ ಪದೋನ್ನತಿ ಮಾಡಿ ನಮ್ಮ ಗುತ್ತಿಗೆ ಕಾರ್ಮಿಕರನ್ನ ಕೆಲಸದಿಂದ ತೆಗಿಬೇಕಂತ ಹುನ್ನಾರ ನಡೆಸ್ತಾ ಇದ್ದಾರೆ. ಅದನ್ನು ನಾವು ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದೀವಿ. ಗುತ್ತಿಗೆ ಕಾರ್ಮಿಕರನ್ನ ಯಾವುದೇ ಸಂದರ್ಭಕ್ಕೆ ಕಾಯಂ ಮಾಡಿರುವಂಥ ಪದೋನ್ನತಿ ಮಾಡಿರುವಂಥ ಕಾರ್ಮಿಕರನ್ನು ತಂದು ಅವರನ್ನು ಬೇರೆ ಕಡೆ ಬಳಸಬೇಕು ಅಂತ ಹೇಳ್ತಾ, ಮತ್ತು ಈ ಕಾರ್ಮಿಕರನ್ನ ಕೆಲಸದಲ್ಲಿ ಉಳಿಸಬೇಕು ಮತ್ತು ಪರಿಷ್ಕರಣೆ ವೇತನವನ್ನು ಕೂಡಲೇ ಜಾರಿ ಮಾಡಬೇಕಂತ ಒತ್ತಾಯ ಮಾಡಿ ಇವತ್ತು ಕರ್ನಾಟಕ ರಾಜ್ಯ ವಿದ್ಯುತ್ ಕಾರ್ಮಿಕ ಸಂಘಟನೆ ಮತ್ತು CIT ನೇತೃತ್ವದಲ್ಲಿ ಇವತ್ತು ಒಂದು ಪ್ರತಿಭಟನಾ ಮೆರವಣಿಗೆ ಮುಖಾಂತರ ಈ ಧರಣಿ. ಪ್ರತಿಭಟನೆಯಲ್ಲಿ ಸಂಘದ ರಾಜ್ಯಾಧ್ಯಕ್ಷ ಸತ್ಯಬಾಬು, ಗೌರವಾಧ್ಯಕ್ಷ DS ಶರಣಬಸವ, ವೀರೇಶ್, ಮುದ್ದುರಂಗಪ್ಪ, ಜಿಲ್ಲಾಧ್ಯಕ್ಷ ಕರಿಗುಳಿ, ಕಾರ್ಯದರ್ಶಿ ಮಂಜುನಾಥ್, ಸಾಯಿನಾಥ್, ಸಾಬಣ್ಣ, ಶರಣಪ್ಪ, KG ವೀರೇಶ್, ಮೌನೇಶ್, ರಾಜುಗೌಡ, ಕೃಷ್ಣ ಸೇರಿದಂತೆ ಅನೇಕ ನೌಕರರು ಹಾಗೂ ಗುತ್ತಿಗೆ ಕಾರ್ಮಿಕರು ಭಾಗವಹಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಲೆಮಾರಿ ಸಮುದಾಯಗಳ ಅಭಿವೃದ್ಧಿಗೆ 148 ಕೋಟಿ ರೂಪಾಯಿ ಅನುದಾನ. ಪಲ್ಲವಿ. ಜಿಲ್ಲಾಡಳಿತದಿಂದ ಶ್ರೀ ನುಲಿಯ ಚಂದಯ್ಯ ಜಯಂತಿ ಆಚರಣೆ. ಅಲೆಮಾರಿ ಸಮುದಾಯಗಳ ಪರಿಸ್ಥಿತಿ ಇನ್ನೂ ಅತ್ಯಂತ ಶೋಚನೀಯವಾಗಿದೆ. ಪಲ್ಲವಿ ಜಿ. SIR ಅವೈಜ್ಞಾನಿಕ ಕ್ರಮ. ಸೆಪ್ಟೆಂಬರ್ 1ರಂದು ಎಲೆಕ್ಷನ್ದ ಕಮಿಷನ್ ಚಲೋ ಹೋರಾಟ. ಶರಣಕುಮಾರ್. ಅಲೆಮಾರಿ ಹಲ್ಲೆ ಘಟನೆ ಆರೋಪಿಗಳಿಗೆ ಜಾಮೀನು ತಿರಸ್ಕೃತ. ಆರೋಪಿಗಳನ್ನು ಬಂಧಿಸದ ಪೊಲೀಸರು ಮತ್ತೆ ಜೀವ ಬೆದರಿಕೆ. ಶೌಕತ್ ಅಲಿ ಆರೋಪ. ಅಶ್ವಿನಿ ಉಗ್ರಾಣಿ ಅತ್ಯಾಚಾರ ಕೊಲೆ ಖಂಡಿಸಿ ಸೆಪ್ಟೆಂಬರ್ 2ರಂದು ರಾಜ್ಯ ಹೆದ್ದಾರಿ ತಡೆ. ಜೆಸ್ಕಾಂ ಗುತ್ತಿಗೆ ನೌಕರರಿಗೆ ಪರಿಷ್ಕೃತ ಕನಿಷ್ಠ ವೇತನ ಜಾರಿಗೆ ಆಗ್ರಹಿಸಿ ನೌಕರರ ಒಕ್ಕೂಟ ಪ್ರತಿಭಟನೆ. ವಾರ್ತೆಗಳನ್ನು ಪ್ರಾಯೋಜಿಸಿದವರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee, Sri Sai Yavara Putti Garam Masala. Strong taste, real tradition. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.